ಆಸರೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಸುವಾರ್ತಿಕ ಈ ಕಾರ್ಯಕ್ರಮಕ್ಕಾಗಿ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಕಳೆದ ಹಲವು ಸಮಯಗಳಿಂದ ಈ ಸ್ವಾರ್ಥಿಕ ಕಾರ್ಯಕ್ರಮ ಈ ಆಸರೆ ಟಿವಿ ಮೂಲಕ ನೀವು ನೋಡ್ತಾ ಇದ್ದೀರಿ. ಇದರ ಮೂಲಕ ಅನೇಕರಿಗೆ ಆಶೀರ್ವಾದ ಆಗಿದೆ. ಇದರಲ್ಲಿ ಸೇವಕರು ಅವರ ಸೇವೆ ಬಗ್ಗೆ, ಅವರು ಮಾಡುವಂಥ ಕರ್ತನ ಸೇವೆ ಬಗ್ಗೆ ವಿವರಣೆಯನ್ನು ಕೊಡುವುದೇ ಈ ಸುವಾರ್ತಿಕ ಸೇವೆಯಾಗಿದೆ. ಇವತ್ತು ನಮ್ಮ ಮಧ್ಯದಲ್ಲಿ ತುಮಕೂರಿನಲ್ಲಿ ಸೇವೆ ಮಾಡುವಂಥ ಜೋಯಲ್ ಜೀವಾ ಪ್ರಸಾದ್ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆಸರೆ ಟಿವಿ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಿದ್ದೇನೆ. ಫಸ್ಟೇ ನೀವು ತುಮಕೂರಿನಲ್ಲಿ ಸೇವೆ ಮಾಡ್ತಾಯಿದ್ದೀರಿ. ಹೌದು. ಫಸ್ಟೇ ನೀವು ತುಮಕೂರಿನಲ್ಲಿ ಹುಟ್ಟಿದ್ದ? ನಾನು ಹುಟ್ಟಿದ್ದು ಹೊಸದುರ್ಗದಲ್ಲಿ. ಹೊಸದುರ್ಗ ಅಂದರೆ ಎಷ್ಟು ತುಮಕೂರಿನಿಂದ? 130 ಕಿಲೋಮೀಟರ್. ತುಮಕೂರಿನಿಂದ 130 ಕಿಲೋಮೀಟರ್ ದೂರ ಇದೆ. ನೀವು ಹುಟ್ಟಿದ್ದು ಹೊಸದುರ್ಗದಲ್ಲಿ. ಸೇವೆ ಈಗ ತುಮಕೂರಿನಲ್ಲಿ ಮಾಡ್ತಾ ಇದ್ದೇವೆ. ಫಸ್ಟ್ ಎಷ್ಟು ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀರಿ ತುಮಕೂರಿನಲ್ಲಿ? ತುಮಕೂರಿನಲ್ಲಿ ಕಳೆದ 5 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್ ಈ ರೀತಿಯಾಗಿ ವಿವಿಧ ಭಾಗಗಳಲ್ಲಿ ಒಂದು ಸಂಸ್ಥೆ ಮೂಲಕವಾಗಿ ಸೇವೆ ಮಾಡ್ತಾ ಇದ್ದೇನೆ, ಆಪರೇಷನ್ ಮೊಬಿಲೈಸೇಷನ್ ಮೂಲಕ. ಫಸ್ಟ್ ನೀವೀಗ ಹೊಸದುರ್ಗದಲ್ಲಿ ನಿಮ್ಮ ಹುಟ್ಟಿದವರು. ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ ನಾವು 6 ಜನ ಮಕ್ಕಳು. ಅದರಲ್ಲಿ 2 ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನೀವು ಎಷ್ಟು ಜನರು? ನಾನು ಕೊನೆಯವರು. ನೀವು ಕೊನೆಯವರು. ವಯಸ್ಕರ. ನಿಮ್ಮ ತಂದೆ ತಾಯಿ ಇದ್ದಾರಾ? ನನ್ನ ತಂದೆ ಇಲ್ಲ. ಕರ್ತನಲ್ಲಿ ಕಳೆದ 2016ನೇ ವರ್ಷದಲ್ಲಿ 31ನೇ ತಾರೀಕು ಕರ್ತನಲ್ಲಿ ನಿದ್ರೆ ಹೋದರು. ನನ್ನ ತಾಯಿ ಇದ್ದಾರೆ. ಫಸ್ಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಸೇವೆಯಲ್ಲಿ ಯಾರಾದ್ರು ಇದ್ದಾರಾ? ಮೊದಲನೇದಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಸೇವೆಗೆ ಹೆಜ್ಜೆ ಇಟ್ಟಿದ್ದು ನಮ್ಮ ದೊಡ್ಡಕ್ಕ ಜ್ಯೋತಿ ಎಂಬುದಾಗಿ. ಅದಾದಮೇಲೆ ಅವ್ರ ಮೂಲಕ ನಮ್ಮ 3ನೇ ಅಕ್ಕ ಬೈಬಲ್ ಕಾಲೇಜ್ಗೆ ಹೋದ್ರು, GFAಗೆ. ಸೊ ಅದಾದಮೇಲೆ ನಮ್ಮ ದೊಡ್ಡಕ್ಕನ ಮೂಲಕ ನಾನು ಸೇವೆಗೆ ಹೋದೆ. ಹಾಗೆ ಕುಟುಂಬದಲ್ಲಿ ಎಲ್ಲ ರಕ್ಷಣೆಯಲ್ಲಿದ್ದಾರೆ? ಕುಟುಂಬದಲ್ಲಿ ಎಲ್ಲ ರಕ್ಷಣೆ ಹೊಂದಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸ ಫಸ್ಟ್? ನಾನು 10th ಮುಗಿಸಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಡೈರೆಕ್ಟಾಗಿ ಮನೆಯಲ್ಲಿದ್ದರೆ ಹಾಳಾಗ್ತೇನೆ ಅಂಥೇಳಿ ನನ್ನ ಸೇವೆಗೆ ಅಂತೇಳಿ ಹಾಕ್ಬಿಟ್ರು. ಅಲ್ಲೋದ್ಮೇಲೆ ನಾನು BA ಇದು ಮಾಡಿದೆ. ಅಂದರೆ ಎಲ್ಲಿ BA ಮಾಡಿದ್ರಿ? ಹೊಸದುರ್ಗದಲ್ಲಿ? ತಮಿಳ್ನಾಡಲ್ಲಿ ಯಾವ ಸೇವೆಯಲ್ಲಿದ್ದೆ ಫಸ್ಟ್? ನಾನು ತಮಿಳ್ನಾಡಲ್ಲಿ OMಲ್ಲಿದ್ದೆ. OM ಟೀಮ್ ಜೊತೆಯಲ್ಲಿ ನೀವು ಸೇವೆ ಮಾಡ್ತೀನಿ? ನಾನು ಲಿಟ್ರೇಚರಲ್ಲಿದ್ದೆ. ಟೀಮ್ ವರ್ಕ್ ಅಲ್ಲ, ಲಿಟ್ರೇಚರಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡಿದೆ. ಎಷ್ಟು ಸಮಯಕ್ಕೆ ಅದರಲ್ಲಿ ವರ್ಕ್ ಮಾಡಿದಿರಿ? ನಾನು ಸುಮಾರು 9 ವರ್ಷಗಳ ಕಾಲ ವರ್ಕ್ ಮಾಡಿದೆ ಅದರಲ್ಲಿ. ಅಂದರೆ ಲಿಟ್ರೇಚರಲ್ಲಿ ಖಾಲಿ ಮ್ಯಾನೇಜರ್ ಮಾತ್ರ ಆಗಿದ್ದರೆ ಬೇರೆ ಬೇರೆ ಹುದ್ದೆಗಳನ್ನು ನೀವು ದಾಟಿ ಬಂದಿದ್ದೀರಿ? ಸ್ಟಾರ್ಟಿಂಗಲ್ಲಿ ನಾನು ಸ್ಟಾಫ್ ಆಗಿದ್ದೆ. ಹೋಗ್ತಾ ಗ್ರ್ಯಾಜುವಲಿ ದೇವ್ರು ನನಗೆ ಸ್ಥಾನವನ್ನು ಕೊಟ್ಟರು ಒಂದು ಮ್ಯಾನೇಜರಾಗಿ ವರ್ಕ್ ಮಾಡೋಕ್ಕೆ. ಹೇಗೆ ನಡೀತಿತ್ತು ಅದರಲ್ಲಿ ಸೇವೆ? ಅದರಲ್ಲಿ ಕರ್ತನ ಕೃಪೆಯಿಂದ ನಾವು ಸೇವೆ ಮಾಡ್ತಾ ಇದ್ವಿ ಅನ್ನೋ ಅನುಭವದಲ್ಲೇ ಇದ್ವಿ. ಬಟ್ ದೆರ್ ಇಸ್ ಅ ಡೀಪ್ ಬರ್ಡನ್. ಅಂದರೆ ಯಾವ ಥರ ಅಂತಂದರೆ, ಮಾಡುವಂಥದ್ರಲ್ಲಿ ಒಂದು ತೃಪ್ತಿ ಬೇಕು. ನಾವು ಸೇವೆ ಮಾಡ್ತಾ ಇದ್ರೂ ಕೂಡ ವಿ ಮಸ್ಟ್ ವರ್ಕ್ ಫಾರ್ ಅ ಫುಲ್ ಟೈಮ್. ಪರಿಪೂರ್ಣ ಸೇವೆಗೆ ಹೆಜ್ಜೆ ಇಡಬೇಕು, ಪೂರ್ಣವಾಗಿ ಸೇವೆನ ಮಾಡಬೇಕು ಅನ್ನೋ ಹಂಬಲ ನಮ್ಮೊಳಗೆ ಇತ್ತು. ಆದ್ರೂ ಯಾವುದೇ ವಿಧದಲ್ಲಿ ನಾವು ಸೇವೆ ಮಾಡಿಲ್ಲ ಅಂತಲ್ಲ, ಆ ಸೇವೆಯ ಅನುಭವನೇ ಈಗ ನಮ್ಮನ್ನು ಈಗ ಸ್ಥಿರಪಡಿಸಿರೋದು. ಯಾಕೆಂದರೆ ನಮ್ಮದು ಅಂದರೆ ಫೇತ್ ಮಿನಿಸ್ಟ್ರಿಯಲ್ಲಿ ನಡೆಸ್ತಾ ಇದ್ರು. ಆಗ ನಾವು ಒಬ್ಬೊಬ್ಬಂಟಿಗರಾಗಿದ್ದಾಗ ತಿರುಚಿಯಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ತಿರುಚಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಮನೆಯಲ್ಲಿ ನಾನು ಒಬ್ಬನೇ ಇದ್ದೆ. ಒಂದು ಸಾರಿ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಮತಾಂತರ ಮಾಡ್ತಾರೆ ಹಾಗೆ ಹೀಗೆ ಅಂಥೇಳಿ ಸುಮಾರು 12 ಜನ ಪೊಲೀಸ್ ನಾನು ಒಬ್ಬನೇ ಇದ್ದಾಗ ಬಂದು ಸರೌಂಡಿಂಗ್ ಮಾಡಿಬಿಟ್ಟು ಮನೆಯಲ್ಲಿದ್ದಂಥ ಎಲ್ಲ ಪುಸ್ತಕಗಳನ್ನ, CD-ಗಳನ್ನ ಎಲ್ಲ ತೆಗೆದು ಹಾಲಲ್ಲಿ ಬಿಸಾಕ್ಬಿಟ್ರು. ನನಗೆ ಆವಾಗ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ಪೊಲೀಸ್ನ ನಾನು ಸಂಧಿಸ್ತಾ ಇರುವಂಥದ್ದು. ನಾವು ಏನು ಸರ್ ಯಾಕೆ ಅಂತ ಕೇಳಿದ್ರು ಕೂಡ ಬರೀ ಕೆಟ್ಟ ಮಾತಲ್ಲಿ ಬೈಯೋರು. ಅವಾಗ ನಮಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ದೊಡ್ಡವರು. ಆವಾಗ ನನಗೆ ಏನು ಸರ್ ಭಾಳ ಕೆಟ್ಟ ಮಾತಲ್ಲಿ ನಮ್ಮನ್ನು ಬೈತಾಯಿದ್ರು. ಅವಾಗ ನಾನು ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದಿದ್ದೀನಿ ಸೇವೆ ಅಂದ್ಕೊಂಡು, ನನ್ನನ್ನು ಅವಮಾನಕ್ಕೆ ಗುಡಿಪಡಿಸ್ಬೇಡಪ್ಪ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಆಮೇಲೆ ನನ್ನನ್ನು ಪೊಲೀಸ್ ಜೀಪ್ ಹತ್ತು ಅಂತೆಲ್ಲ ಒತ್ತಾಯ ಮಾಡಿದ್ರು. ನಾನು ಹೇಳಿದೆ, ಸರ್ ನಾನು ಆಟೋದಲ್ಲಿ ಬರ್ತೀನಿ. ತಕ್ಷಣ ಏನು ಹೇಳಿದ್ರು ಕೇಳಲಿಲ್ಲ, ನಾನು ಹೊಡಿಯೋಕ್ಕೆಲ್ಲ ಬಂದರು. ಅವಾಗ ಮತ್ತೆ ಆ ಗಾಡೀಲಿ ಹತ್ಕೊಂಡು ನಾನು ಹೋದೆ. ಹೋಗ್ತಾ ಇರುವಾಗಲೇ ಅವ್ರಿಗೊಂದು ಫೋನ್ ಕಾಲ್ ಬಂತು. ನನಗೆ ಗೊತ್ತಿಲ್ಲ ಯಾರು ಫೋನ್ ಮಾಡಿದ್ರು ಅಂತೇಳಿ. ಬಟ್ ಅವ್ರ ಫೋನ್ ಕಾಲ್ ಬಂದ ತಕ್ಷಣವೇ ಅದರಲ್ಲಿ ಡಬಲ್ ಸ್ಟಾರ್ ಇರುವಂಥ ಒಬ್ಬ ವ್ಯಕ್ತಿ ಇದ್ದರು, ಪೊಲೀಸ್. ತಕ್ಷಣ ಹೇಳಿದರು,
ಇವ್ರನ್ನ ವಾಪಸ್ ಇವ್ರ ಆಫೀಸಿಗೆ ಬಿಟ್ಬಿಡ್ರಿ, ಇವನ್ನ ಕೊಂಡು போயிட்டு ತಿರುಪಿ ಅವನೋಡ ಆಫೀಸ್ಗೆ ಬಿಟ್ಟಿಡುಂಗ ಅಂತ ಹೇಳಿದ್ರು. ತಕ್ಷಣ ನನಗೆ ಒಂದು ಮನಸ್ಸಿಗೆ ಸಮಾಧಾನ. ತಕ್ಷಣ ನನ್ನ ಕರ್ಕೊಂಬಂದು ಆಫೀಸ್ ಹತ್ರ ಬಿಟ್ಟು ಹಾಗೆ ಹೋಗ್ಬಿಟ್ರು. ಅದು ನನ್ನ ಸೇವೆಯ ಜೀವಿತದಲ್ಲಿ ಮೊಟ್ಟ ಮೊದಲನೇದಾಗಿ ನನಗೆ ಭಯ ಬಂದಂಥದ್ದು, ಧೈರ್ಯ ಬಂದಂಥದ್ದು ಅದೇ ಟೈಮ್ ಸೇವೆಯ ಅನುಭವದಲ್ಲಿ. ಅಲ್ಲಿವರೆಗೂ ನನಗೊಂದು ಸ್ವಲ್ಪ ಯಾವ ಥರ ಅಂದರೆ ಬರ್ನಬ್ಬನ ಥರ ಭಾಳ ಭಯ ಪಡ್ತಾ ಇದ್ದೆ ನಾನು ಎಲ್ಲ ವಿಷಯದಲ್ಲಿ. ಫಸ್ಟ್ ನಿಮ್ಮ ಶಾಲಾ ಜೀವಿತ, ಸ್ಕೂಲ್ ಜೀವಿತ ಹೇಗಿತ್ತು ನಿಮ್ಮದು? ನಮಗೆ ಶಾಲೆಯ ಜೀವಿತ ಯಾವ ಥರ ಇತ್ತು ಅಂದರೆ, ನಾವು ಇದ್ದಂಥದ್ದೇ ಒಂದು ಸಣ್ಣ ಮನೆಯಲ್ಲಿ. ಶಾಲೆಗೆ ಹೋಗುವಂಥದ್ದು ಬರುವಂಥದ್ದು ಎಲ್ಲ ಕ್ರಮಬದ್ಧವಾಗಿ ನಡೀತಾ ಇತ್ತು. ಅಂದರೆ ಮನೆಯಲ್ಲಿ ನಮ್ಮ ತಂದೆಯವರು ಭಾಳ ಕುಡಿತಾ ಇದ್ರು. ನಮ್ಮ ತಂದೆಯವರ ಉದ್ಯೋಗ ಡ್ರೈವರ್ ಆಗಿದ್ದರು. ಆಗ ನಮ್ಮನ್ನು ಬಹಳ ಆತ್ಮಿಕತೆಯಲ್ಲಿಯೂ ಮತ್ತು ಶಾಲೆಯ ಸಕಲ ವಿಷಯಗಳಲ್ಲಿ ನಮಗೆ ಓಡಾಡ್ತಾ ಇದ್ದಿದ್ದೇ ನಮ್ಮ ಆತ್ಮಿಕರಾದಂಥ ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಮಾವನವರಾದಂಥ ಯೇಸುದಾಸ್ ಎಂಬುದಾಗಿ. ಅವರು ನಮ್ಮನ್ನು ಒಂದು ಸ್ವಲ್ಪ ಕ್ರಮಬದ್ಧವಾಗಿ ಕಳಿಸೋದು ಬರೋದು ಆ ಥರ ಎಲ್ಲ ಮಾಡ್ತಿದ್ರು. ಹಾಗೆ ಸರಾಗವಾಗಿ ಹೋಗ್ತಾ ಇತ್ತು. ಯಾವ ಡಿಸ್ಟರ್ಬೆನ್ಸ್ ಯಾವುದು ಮಸ್ತಿ ಗಿಸ್ತಿ ಯಾವುದು ಸ್ಕೂಲಿಗೆ ಹೋಗಿರಲಿಲ್ಲ. ಅಂದರೆ ನಮಗೆ ಒಂದು ಹವ್ಯಾಸ ಇತ್ತು. ನನಗೆ ಚಿಕ್ಕ ವಯಸ್ಸಿಂದನೂ ಮನೆಯಲ್ಲಿ ಇರ್ತಾ ಇರಲಿಲ್ಲ, ಭಾಳ ಸುತ್ತೋದು ಆ ಒಂದು ಹವ್ಯಾಸ ಇತ್ತು. ಸುತ್ತೋದಂದರೆ ಹೊರಗಡೆ ಹೋಗೋದು, ಹುಡುಗರ ಜೊತೆ ಆಟ ಆಡೋಕ್ಕೆ. ಅಂದರೆ ಯಾವುದು ಕ್ರಮಬದ್ಧವಾಗಿ ನಿಲ್ತಾ ಇರಲಿಲ್ಲ. ಒಂಥರ ಈ ಪೆನಿಯಲ್ಲಿಗೆ ಯಾಕೋಬನು ಬಂದಾಗ ಯಾವಾಗ ದೇವರೊಂದು ಕಾಲನ್ನ ಮುಟ್ತಾರೋ ಅವಾಗಲೇ ಒಂದು ಸೈಲೆಂಟ್ ಆದಲ್ಲ, ನಿಂತ ಓಡೋದನ್ನು ನಿಲ್ಲಿಸ್ಬಿಟ್ಟು. ಸೊ ಆ ಥರ ನನ್ನನ್ನು ದೇವರು ಮುಟ್ಟೋ ತನಕನೂ ನಮ್ಮ ಜೀವನ ಬರೀ ಇದೇ ಆಗಿದೆ. ಓಡಾಟ ಜಾಸ್ತಿ, ಸ್ನೇಹ, ಸಹವಾಸ, ಸ್ನೇಹಿತರು. ನೀವು ಫಸ್ಟೇ ಸೇವೆಗೆ ಬರೋದ ಮುಂಚೆ ಅಥವಾ OMಗೆ ಹೋಗೋದ ಮುಂಚೆ ನೀವೇನಾದರೂ ಬೈಬಲ್ ಕಾಲೇಜನ್ನು ಮಾಡಿದ್ರೆ? ಇಲ್ಲ, ನಾನು ಬೈಬಲ್ ಕಾಲೇಜನ್ನು ಮಾಡಿರಲಿಲ್ಲ ಅವಾಗ. ನಂತರ ಅದಾದಮೇಲೆ ನಾವು BMIN ಕೋರ್ಸ್ ಎಲ್ಲ ಮಾಡಿ ಡಿಪ್ಲೊಮಾ ಇನ್ ಥಿಯಾಲಜಿ ಆ ಥರ ಹಂತವಾಗಿ ಓದ್ಕೊಂಡು ಹೋದ್ವಿ. ಅಂದರೆ ವರ್ಕ್ ಮಾಡಿಕೊಂಡು ಸೇವೆಯಲ್ಲಿ ಕೆಲವು ವಿಷಯಗಳನ್ನ ಓದ್ತಾ ಇದ್ದೆ. ಹಾಗೆ ನೀವು ಅಂದರೆ ಬೈಬಲ್ ಕಾಲೇಜ್ ಎಷ್ಟು ಸಮಯ ಮಾಡಿ, ಅಂದರೆ ಕಾಲೇಜ್ ಹೋಗೋದೇ ನೀವು? ಅದು ಜಸ್ಟ್ ಲೈಕ್ ಇಟ್ ಆಸ್ ಮೆನ್ಷನ್ ಕರೆಸಲ್ಲಿ ಮಾಡೋ ಥರ ವರ್ಕ್ ಮಾಡಿಕೊಂಡು. ಓಕೆ. ನಂತರ ನೀವು ಅಲ್ಲಿ ಚೆನ್ನೈಲಿ ಸೇವೆ ಮಾಡ್ತಾಯಿದ್ದೀವಿ OM ಜೊತೆಯಲ್ಲಿ. ಹೌದು. ಮತ್ತು ನಿಮಗೆ ಫುಲ್ ಟೈಮ್ ಸೇವೆಗೆ ಹೇಗೆ ಕರೆ ಬಂತು? ಆ್ಯಕ್ಚುಲಿ ನಾನು ಚೆನ್ನೈಗೆ ಹೋದಾಗಲೂ ಕೂಡ ನಾನಿನ್ನೂ ರಕ್ಷಣೆ ಹೊಂದಿರಲಿಲ್ಲ. ನಾನು ಅದನ್ನು ನಿಮಗೆ ವಿವರಿಸ್ತೇನೆ. ಯಾಕೆ ನನ್ನ ಚೆನ್ನೈಗೆ ಎತ್ಕೊಂಡು ಹೋದ್ರು ಅಂದರೆ, ನಾನು ಮೊದಲನೇ ನಿಮಗೆ ಹೇಳಿದೆ ಬಹಳ ಸುತ್ತುವ ಗುಣ ನನಗಿತ್ತು. ಅವಾಗ ನನ್ನ ಅಕ್ಕ ಚೆನ್ನೈಯಲ್ಲಿ ಸೇವೆ ಮಾಡ್ತಾಯಿದ್ರು OMಲ್ಲಿ. ನಮ್ಮ ಭಾವನವರು ರೀಜನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ರು, ಜೋಸ್ ಥಾಮಸ್ ಎಂಬುದಾಗಿ. ನಮ್ಮ ಊರಲ್ಲಿ ಒಂದು ಹೈಂದವ ಕುಟುಂಬದಿಂದ ರಕ್ಷಣೆ ಹೊಂದಿದಂಥ ಅಪ್ಪಣ್ಣ ರೆಡ್ಡಿ, ಶಿವಮ್ಮ ಎಂಬುದಾಗಿ ಒಂದು ಫ್ಯಾಮಿಲಿ ಇತ್ತು. ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸ್ತಾ ಇದ್ದವರೇ ಅವರು. ನನ್ನ ವಿಷಯದಲ್ಲಿ ನನ್ನ ಅಕ್ಕನಿಗೆ ನನ್ನ ಭಾವನಿಗೆ ಫೋನ್ ಮಾಡಿಬಿಟ್ಟು ಅವರು ಹೇಳಿದರು, ಅವನು ಆತ್ಮಿಕವಾಗಿ ನಾನು ಬೆಳೆಯೋದನ್ನು ನೋಡಬೇಕಮ್ಮ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಅವನನ್ನು ನೀವು ಕರ್ಕೊಂಡೋಗ್ರಿ ಅಂತ ಅವರು ಫೋನ್ ಮಾಡಿ ಹೇಳಿದಾಗ, ಇವ್ರು ಬಂದು ನನಗೆ 1 ತಿಂಗಳಿಗೆ ನೀನು ಬರಬೇಕು, 1 ತಿಂಗಳಿದ್ದು ಆಮೇಲೆ ವಾಪಸ್ ಬಂದ್ಬಿಡುವಂತೆ ಅಂತೇಳಿ. ಯಾವ ಥರ ಇತ್ತು ಅಂದರೆ ನನ್ನ ಹೈಜಾಕ್ ಮಾಡ್ಕೊಂಡು ತೊಗೊಂಡೋ ಥರ ಇತ್ತು. ಆ ಥರ ಇತ್ತು ನನ್ನ ಅನುಭವ ಫಸ್ಟ್ ನನ್ನ ಸೇವೆಗೆ ಅಂತ ಕಾಲ ಇಟ್ಟಾಗ. ಆಮೇಲೆ ಅಲ್ಲಿ ಹೋದಾಗ 2007ನೇ ಇಸ್ವಿಯಲ್ಲಿ ಅಲ್ಲಿ ತನಕ ದೇವ್ರ ವಾಕ್ಯ ಕೇಳ್ತಾ ಇದ್ದೆ. ನಾನು ಹುಟ್ಟಿದ್ದು CSI ಕುಟುಂಬದಿಂದಾನೆ. ನನ್ನ ಸ್ನೇಹಿತರು, ನನ್ನ ನೆಂಟರು, ಇಷ್ಟು ಎಲ್ಲ ಭಾಳ ಆತ್ಮಿಕವಾಗಿ ಇದ್ದವರು. ಬಟ್ ನನ್ನಲ್ಲಿ ವೈಯಕ್ತಿಕವಾದಂಥ ಒಂದು ಸಂದರ್ಶನ ಕ್ರಿಸ್ತನಲ್ಲಿ ಬಂದದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ 7ನೇ ತಾರೀಕು. ಅದಕ್ಕಿಂತ ಮುಂಚೆ ಎಲ್ಲ ಪಾಸ್ಟರ್ಗಳು ಬಂದು ಮುಖ ನೋಡಿ ಮಾತಾಡ್ಸಿದ್ರು, ನಾನು ಒಂದು ಕಡೆ ತಿರುಗಿ ಮಾತಾಡ್ತಾ ಇದ್ದೆ. ಮುಖ ನೋಡಲಿಕ್ಕೆ ಮನಸ್ಸು ಇರ್ತಾ ಇರಲಿಲ್ಲ. ಮುಖ ನೋಡಿದ್ರೆ ಅವ್ರು ನನ್ನನ್ನು ದೀಕ್ಷಾ ಸ್ನಾನ ಮಾಡಿಸ್ಕೊ ಅಂತ ಹೇಳ್ತಾರೆ. ಸೊ ಆ ಒಂದು ಕಾರಣದಿಂದ ಮುಖ ನಾನು ನೋಡ್ತಾ ಇರಲಿಲ್ಲ, ಆ ಕಡೆ ತಿರುಗಿ ಮಾತಾಡ್ತಾ ಇದ್ದೆ. ಆ ಥರ ಗುಣ ಇತ್ತು ನನಗೆ. 2007ರಲ್ಲಿ ನೀವು 2007 ಸೆಪ್ಟೆಂಬರ್ 7ರಲ್ಲಿ ನಾನು ರಕ್ಷಣೆ ಹೊಂದಿದ್ದೆ. ಹೇಗೆ ನಿಮಗೆ ಸುವಾರ್ತೆ ಯಾರ ಮೂಲಕ ಸಿಕ್ಕಿದ್ದು? ನಿಮ್ಮ ಅಕ್ಕನ ಮೂಲಕ? ನನ್ನ ಕುಟುಂಬದ ಮೂಲಕನೇ ನನಗೆ ಸುವಾರ್ತೆ ಭಾಳ ಬಂದಿದ್ದು. ಯಾಕೆಂದರೆ ಅವರೆಲ್ಲ ರಕ್ಷಣೆ ಹೊಂದಿದ್ರು, ದೀಕ್ಷಾಸ್ನಾನ ತೊಗೊಂಡಿದ್ರು. ನಾನು ದೀಕ್ಷಾಸ್ನಾನ ತೊಗೊಂಡಿರಲಿಲ್ಲ. ಅವ್ರು ಹೇಳೋರು ನೀನು ದೀಕ್ಷಾಸ್ನಾನ ತೊಗೋಬೇಕು, ದೇವ್ರ ಪ್ರೀತಿಯಲ್ಲಿ ಇರಬೇಕು ಅಂತ. ನಾನು ಹೇಳ್ತಾ ಇದ್ದೆ, ನಾನು ದೇವ್ರ ಪ್ರೀತಿಯಲ್ಲಿ ಇರೋದಕ್ಕೆ ನಾನು ಬದುಕಿದ್ದೀನಿ. ಅವ್ರು ಹೇಳ್ತಾ ಇದ್ರು, ಈ ಪ್ರೀತಿ ಅಲ್ಲ, ನೀನು ಕ್ರಿಸ್ತನನ್ನು ಆಳವಾಗಿ ಅರಿಬೇಕು. ನಾನು ಕೇಳ್ತಾ ಇದ್ದೆ, ನಿಮಗೆಲ್ಲ ಹುಚ್ಚು ಹಿಡ್ದಿದೆ, ಸುಮ್ಮನೆ ಒಂದು ಸಾರಿ ಪ್ರಾರ್ಥನೆ ಕೂತ್ಕೊಂಡ್ರಿ ಅಂದರೆ ಒಂಥರ ಭೂಮಿಯಲ್ಲಿ ಗೆದ್ಲಿಡಿಯೋ ಥರ ಹಂಗೆ ಕೂತ್ಕೊಳ್ತೀರಿ ನೀವು, ಸುಮ್ಮನೆ ಪ್ರೇಯರ್ ಅಂತ ಹೇಳ್ತೀರಿ, ಬೇರೆ ಕೆಲಸ ನಿಮಗಿಲ್ಲ, ಆ ಥರ ಎಲ್ಲ ಮಾತನಾಡ್ತಾ ಇದ್ದೆ ನಾನು.
ನೀವು ರಕ್ಷಣೆ ಹೊಂದಿದ ತಕ್ಷಣ ಹೇಗೆ ಆಯಿತು ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಯಿತು? ನನಗೆ ಒಂದು ಪ್ಲಸ್ ಪಾಯಿಂಟ್ ನನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸಲಿಕ್ಕೆ ಬಂದಂಥದ್ದು. ನಾನು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು ಸ್ಥಾನ ಮಾನ, ನಾನು ಸಂಪಾದನೆ ಮಾಡಿದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ, ನಾವು ದುಡ್ಡಲ್ಲಿದ್ದರೆ ಚೆನ್ನಾಗಿರೋದು ಅಂತ. ಬಟ್ ನನ್ನನ್ನು ಒಂದು ದಿನ ನಾನು ಅಲ್ಲಿ ಚೆನ್ನೈಲಿದ್ದಾಗ ಹೋಗ್ತಾ ಇದ್ದಂಥ ಸಭೆ ಹೆಸರು ಅಪೋಸ್ತಲಿಕ್ ಕ್ರಿಶ್ಚಿಯನ್ ಅಸೆಂಬ್ಲಿ ಎಂಬುದಾಗಿ. ನಮ್ಮನ್ನು ಆತ್ಮೀಯತೆಯಲ್ಲಿ ನಡೆಸಿದಂಥವರು ಪಾಸ್ಟರ್ MK ಸಾಮಸುಂದರಂ. ಆ ಅಯ್ಯನವರು ಒಂದು ದಿನ ವಾಕ್ಯವನ್ನು ಕೊಡ್ತಾ ಇರ್ಬೇಕಾದ್ರೆ ಹೇಳಿದರು, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಅಂತ. ಆ ಒಂದು ವಾಕ್ಯದಲ್ಲಿ ನಾನು ಅಲ್ಲಿ ನಿಂತ್ಕೊಂಡೆ, ಮುಂದಕ್ಕೆ ಹೆಜ್ಜೆ ಇಡಲಿಲ್ಲ. ನಿಂತ್ಕೊಂಡಾಗ ನಾನು ಮತ್ತೆ ವಾಪಸ್ ಮನೆಗೆ ಬಂದಾಗ ನಾನು ಅಕ್ಕ ಹತ್ರ ಮಾತಾಡಿದೆ, ಇವತ್ತು ನನ್ನ ಹತ್ರ ಏನು ಒಂದು ಆತ್ಮಿಕವಾದಂಥ ಒಂದು ಚಲನೆ ಒಳಗಡೆ ಆದಂಗಿದೆ ಅಂತ. ತಕ್ಷಣ ಅವರು ಒಬ್ಬ ಪಾಸ್ಟರ್ ಇದ್ರು, ಅಸಿಸ್ಟೆಂಟ್ ಪಾಸ್ಟರ್ ಸಿದ್ದಯ್ಯ ಅಂತೇಳಿ, ಅವರು ನನ್ನ ಮನೆಗೆ ಕರೆಸಿ ಮಾತಾಡಿದ್ರು, ಈ ಥರ ಹೇಳ್ತಾ ಇದ್ದಾರೆ ಅಂತ. ಅವಾಗ ಅವ್ರು ಹೇಳಿದ್ರು, ದೇವ್ರು ನಿಮ್ಮನ್ನು ಮುಟ್ಟಿದ್ರು ಬ್ರದರ್, ಇನ್ಮೇಲೆ ನಿಮಗೇನು ಇದಿಲ್ಲ, ದೇವ್ರು ನಿಮ್ಮನ್ನು ಮುಟ್ಬಿಟ್ರು. ನಾನು ಆಮೇಲೆ ಹೇಳಿದೆ, ನಾನು ದೀಕ್ಷಾ ಸ್ನಾನ ತಗೋಬೇಕು. ಅವಾಗ ಕರ್ಕೊಂಡೋಗಿ ಬೆಳಿಗ್ಗೆ 7 ಗಂಟೆಗೆ ದೀಕ್ಷಾ ಸ್ನಾನ ಕೊಟ್ಟರು ನನಗೆ. ದೀಕ್ಷಾ ಸ್ನಾನ ಕೊಟ್ಟ ಮೇಲೆ ನಾನು ಬರೀ ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿದ್ದೆ ಅಷ್ಟೇ, ನನಗೆ ಆತ್ಮಾಭಿಷೇಕ ಆಗಿರಲಿಲ್ಲ. ನಾನು ಆಮೇಲೆ 1.5 ವರ್ಷ ಆದ ತಕ್ಷಣ ನನ್ನನ್ನು ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಹೋದಾಗ ಒಂದು ದಿನ ಎಲ್ಲರೂ ಭಾಳ ಅನ್ಯ ಭಾಷೆಯಲ್ಲಿ ಆರಾಧನೆ ಎಲ್ಲ ಮಾಡ್ತಾಯಿದ್ರು. ನಾನು ಬಂದಂಥದ್ದು CSI ಕುಟುಂಬದಿಂದ, ನಾನು ಮೇಲೆಯಿಂದ ಕೆಳಗೆ ನೋಡ್ತಾ ಇದ್ದೆ. ಅವರೆಲ್ಲ ಕೈ ತಟ್ಟಿ ಎಲ್ಲ ಆರಾಧನೆ ಮಾಡುವಾಗ ಇವ್ರಿಗೆ ಏನಾಗಿದೆ, ಹಂಗೆ ಮನಸ್ಸಿನಲ್ಲಿ ಆರಾಧನೆ ಮಾಡಿದ್ರೆ ಸಾಕಲ್ಲ, ಇದು ಯಾಕೆ ಮನಸ್ಸಲ್ಲಿ ಆರಾಧನೆ ಮಾಡಿದ್ರೆ ಜೋರಾಗಿ ಕೂಗ್ತಾರೆ, ಈ ಥರ ನನ್ನ ಅಭಿಪ್ರಾಯ. ನನ್ನ ಪಕ್ಕದಲ್ಲಿರುವಂಥವ್ರು ಒಂದು ಸಾರಿ ಚಪ್ಪಾಳೆ ತಟ್ಟಿ ಬಂದು ನನಗೆ ಟಚ್ ಮಾಡಿದ್ರು. ನನಗೆ ಆವಾಗ ಇದ್ದದ್ದು ಕೋಪ ಬಂತು. ನಾನು ಕೈ ಕಟ್ಕೊಂಡು ಆರಾಧನೆ ಮಾಡುವಂಥ ವ್ಯಕ್ತಿ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೀವು ಯಾಕೆ ಹಿಂಗೆ ಮಾಡ್ತೀರಿ, ಅಲ್ಲಿ ಹೋಗಿ ನಿಂತ್ಕೊಂಡು ಆರಾಧನೆ ಮಾಡಿರಿ ಅಂತೇಳಿ ಜೋರು ಮಾಡಿದೆ ಅವ್ರಿಗೆ. ಆ ವ್ಯಕ್ತಿ ಒಂದು ಪದನ ಹೇಳ್ತಾ ಇದ್ರು, ನನಗೆ ಈಗಲೂ ಸರಿಯಾಗಿ ಅದು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಂದು ಕಬೂಬ್ ಎಂಬುದಾಗಿ ಆ ವ್ಯಕ್ತಿ ಪದ ಹೇಳ್ತಾ ಇದ್ರು. ನಾನು ಒಂದು ಸರಿ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರುವಾಗ ನಾನು ತಕ್ಷಣವೇ ವರ್ಕ್ ಮಾಡ್ತಾಯಿದ್ದೆ, ಗೂಗಲಲ್ಲಿ ಏನೋ ವರ್ಕ್ ಮಾಡ್ತಾಯಿದ್ದೆ, ನಮ್ಮ ಆಫೀಸಿಗೆ ಸಂಬಂಧಪಟ್ಟದ್ದು ತೆಗಿತಾ ಇದ್ದೆ. ಅವಾಗ ಅದರಲ್ಲಿ ಈ ವ್ಯಕ್ತಿ ಹೇಳಿದಂಥ ಪದ ನನ್ನ ಮೈಂಡಲ್ಲಿ ಹೋಗ್ತಾ ಇತ್ತು. ಆವಾಗ ನಾನು ಅದನ್ನು ತಕ್ಷಣ ಹೊಡೆದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಅಂತ ಕಬೂಬ್ ಅಂತೇಳಿ. ಆವಾಗ ಅದರಲ್ಲಿ ಬಂದಂಥ ಒಂದು ಉತ್ತರ ನನ್ನನ್ನು ಅಲ್ಲೇ ತಣ್ಣಗೆ ಮಾಡಿಬಿಡ್ತು. ಏನು ಅಂತಂದರೆ ಅದರ ಅರ್ಥ, ಆ ವ್ಯಕ್ತಿ ಜ್ಞಾನ ಇಲ್ದವನು, ವಿದ್ಯಾಭ್ಯಾಸ ಇಲ್ದವನು. ಆತ ಹೇಳಿದಂಥ ಪದದ ಅರ್ಥ ಏನು ಅಂತಂದರೆ, ದೇವರ ಅತ್ಯುನ್ನತವಾದ ಶಕ್ತಿ ಮನುಷ್ಯರ ಮೇಲೆ ಬಂದು ವಾಸ ಮಾಡುವಂಥದ್ದನ್ನು ಕಬೂಬ್ ಅಂತಾರೆ. ಅದು ಕೇಳಿದ ತಕ್ಷಣ ನಾನು ಯಾರ ಹತ್ರನೂ ಏನು ಹೇಳಕ್ಕೆ ಹೋಗಲಿಲ್ಲ, ಯಾರ ಹತ್ರ ಏನು ಕೇಳೋಕ್ಕೆ ಹೋಗಲಿಲ್ಲ. ಮಾರನೇ ವಾರದಲ್ಲಿ ನಾನು ಕಣ್ಮುಚ್ಕೊಂಡು ಆರಾಧನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಅವಾಗ ಒಂದು ಹಾಡನ್ನು ಆಡ್ತಾ ಇದ್ರು ನಮ್ಮ ಸಭೆಯಲ್ಲಿ. ಗ್ರೇಸ್ ಚಾಪಲ್ ಎಂಬುದಾಗಿ ಕೇರಳದಲ್ಲಿ ನಾನು ಹೋಗ್ತಾ ಇದ್ದೆ, ಕೋಟೆಯಲ್ಲಿ. ಪಾಸ್ಟರ್ ಸ್ಯಾಮ್ ಡಿ ಜಾನ್ ಎಂಬುದಾಗಿ ನಮ್ಮ ಪಾಸ್ಟರ್ ಹೆಸರಲ್ಲಿ. ಅಲ್ಲಿ ಸಭೆಯಲ್ಲಿ ಆರಾಧನೆ ನಡೆಸ್ತಾ ಇರುವಾಗ, ಅಲ್ಲಿ ಆರಾಧನೆ ಮಾಡುವಾಗ ಒಂದು ಹಾಡು ಹೇಳ್ತಾ ಇದ್ರು, ನಿನ್ನನ್ನು ನಾವು ಪರಲೋಕದಲ್ಲಿ ಆರಾಧಿಸ್ತೇವೆ, ನಿನ್ನನ್ನು ನಾವು ಭೂಮಿಯಲ್ಲಿ ಆರಾಧಿಸ್ತೇವೆ, ನಿನ್ನನ್ನು ಈ ಸಭೆಯ ಒಳಗಡೆ ಆರಾಧನೆ ಮಾಡ್ತೇವೆ ಅಂತೇಳಿ ಎಲ್ಲರನ್ನೂ ಕೈ ಎತ್ತಿ ಆರಾಧನೆ ಮಾಡಿಸ್ತಾ ಇದ್ರು. ಸೊ ನಾನು ಕೂಡ ಆರಾಧನೆ ಮಾಡಲಿಕ್ಕೆ ಕೈ ಎತ್ತಿ ಕಣ್ಗಳನ್ನು ಮುಚ್ಚಿಬಿಟ್ಟೆ. ಯಾರು ಕಣ್ ತೆರಿತಾರೋ ಬಿಡ್ತಾರೋ ನನಗೆ ಬೇಡ, ನಾನು ಕಣ್ಣು ಮುಚ್ಚಿ ಆರಾಧನೆ ಮಾಡ್ತೇನೆ. ಆವಾಗ ಯೇಸು ಕ್ರಿಸ್ತನು ಒಬ್ಬೊಬ್ಬರ ಕಣ್ಣನ್ನು ಒರೆಸ್ತಾ ಇರುವಂಥ ಒಂದು ದೃಶ್ಯ ನಾನು ನೋಡಿದೆ ದರ್ಶನದಲ್ಲಿ. ಆಗ ನನ್ನನ್ನು ಯೇಸು ಸ್ವಾಮಿ ಮುಟ್ಟಲಿಲ್ಲ, ಯೇಸು ಸ್ವಾಮಿ ನನ್ನ ಪಕ್ಕದಲ್ಲಿ ನಡ್ಕೊಂಡು ಹೋದ್ರಷ್ಟೆ. ನಡ್ಕೊಂಡು ಹೋಗಿದ್ದ ತಕ್ಷಣ ಆತನ ವಸ್ತ್ರ ನನ್ನ ಮುಖದ ಮೇಲೆ ಬಂತು. ಆತನ ವಸ್ತ್ರ ನನ್ನ ಮುಖದ ಮೇಲೆ ಬಂದ ತಕ್ಷಣ ನಾನು ಎಷ್ಟು ದೂರ ಹೋಗಿ ಬಿದ್ದನೋ ನನಗೆ ಗೊತ್ತಿಲ್ಲ. ನನ್ನನ್ನು ಆತನು ಎಷ್ಟೋ ನಿಮಿಷಗಳ ಕಾಲ ಅನ್ಯ ಭಾಷೆಯಿಂದ ತುಂಬಿಸಿ, ನನ್ನ ಬಾಯಿ ಏನು ಮಾತನಾಡ್ತಾಯಿದೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನನಗೆ ಅರ್ಥ ಆಯ್ತು, ಆ ಬಟ್ಟೆ ನನ್ನ ಮೇಲೆ ಬಂದ ತಕ್ಷಣ ನನ್ನ ಕೈಯಲ್ಲಿ ಈ ಒಂದು ಆ ಭಾರವನ್ನು ಒಬ್ಬ ಮನುಷ್ಯನ ಮೇಲೆ ಹಾಕಿದಾಗ ಅವ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಒದ್ದಾಡ್ಬಿಡ್ತಾನಲ್ಲ. ಐ ಕುಡಂಟ್ ಏಬಲ್ ಟು ಕಂಟ್ರೋಲ್ ದ ಫ್ಲೋ ಆಫ್ ದ ಹೋಲಿ ಸ್ಪಿರಿಟ್. ಆ ಟೈಮಲ್ಲಿ ನಾನು ಅದನ್ನೇ ಹೇಳಿದ್ದು, ನಾನು ಎಷ್ಟು ದೂರ ಹೋಗಿ ನಾನು ಆರಾಧನೆ ಮಾಡ್ತಿದ್ನೋ, ಎಲ್ಲಿ ಬಿದ್ದಿದ್ನೋ ನನಗೆ ಗೊತ್ತಾಗಲಿಲ್ಲ ತಕ್ಷಣ. ಅದಾದಮೇಲೆ ನನ್ನನ್ನು ಒಂದು ಸ್ವಲ್ಪ ಹೊತ್ತಾದಮೇಲೆ ಪಾಸ್ಟ್ ಎಬ್ಬರಿಸಿ ನನ್ನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಂತರ ನಿಮ್ಮ ಯೇಸುಸ್ವಾಮಿ ಸ್ವೀಕಾರ ಮಾಡಿದ್ರಿ, ನಿಮ್ಮ ಜೀವಿತದಲ್ಲಿ ಬದಲಾವಣೆ ಬಂತ? ಅಫ್ಕೋರ್ಸ್ ಬರಲೇಬೇಕು. ಯಾಕೆಂದರೆ ಅದಕ್ಕಿಂತ ಮುಂಚೆ ನಮ್ಮ ಮಾತುಗಳು ಹೊರಟು, ಅದಕ್ಕಿಂತ ಮುಂಚೆ ನಮ್ಮ ನಡತೆ ಹೊರಟು. ಯೇಸುಸ್ವಾಮಿ ಬಂದಮೇಲೆ ನನ್ನನ್ನು ನಾನೇ ಅಬ್ಸರ್ವ್ ಮಾಡಿದೆ, ನನ್ನಲ್ಲಿ ನನಗೆ ಗೊತ್ತಾಯಿತು ಕೆಲ ಬದಲಾವಣೆಗಳು ಬಂದಿತ್ತು. ಯಾಕೆಂದರೆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬಂದಮೇಲೆ ನಾವು ರೂಪಾಂತರ ಆಗಲೇಬೇಕು. ಖಂಡಿತ.
ಆ ಥರ ನಾವು ಚೇಂಜ್ ಕೂಡ ಹೇಳ್ತದೆ, ಒಬ್ಬನ ಕ್ರಿಸ್ತನಲ್ಲಿ ಇದ್ದರೆ ಅದು ನೂತನ ಸೃಷ್ಟಿ, ಹಳೆದೆಲ್ಲ ಹೋಯಿತು. ಹೌದು ಎಲ್ಲ. ಯಾಕೆಂದರೆ ಅದಕ್ಕಿಂತ ಮುಂಚೆ ನನ್ನ ಕ್ಯಾರೆಕ್ಟರ್ ಯಾವ ಥರ ಅಂದರೆ, ಏನೇ ಒಂದು ವಿಷಯ ಅಂದ್ರೂ ತಕ್ಷಣವೇ ಒಂಥರ ಶಾರ್ಟ್ ಟೆಂಪರ್ ಥರ ಮಾತಾಡ್ತಾ ಇದ್ದೆ. ಬಟ್ ಆಮೇಲೆ ನನ್ನ ಕರ್ತನ ಮುಟ್ಟಿದ ಮೇಲೆ ನಾನೇನೂ ಇಲ್ಲ ಅಂತ ನನಗೆ ಗೊತ್ತಾಯಿತು. ಈಗ ನೀವು ಕೇರಳದಲ್ಲಿ ದೇವರ ಆತ್ಮನ ಅಭಿಷೇಕ ನಂತರ ನೀವು ಹೇಗೆ? ಅದಾದಮೇಲೆ ನಾನು ಸೇವೆಗೆ ಬರಲಿಕ್ಕೆ ಒಂದು ಕ್ರಿಯೆ ನಡೀತು. ಏನು ಅಂತಂದರೆ 2013ನೇ ಇಸ್ವಿಯಲ್ಲಿ 2013ನೇ ಇಸ್ವಿ ಮಾರ್ಚ್ 26 ದೇವ್ರು ನನಗೊಂದು ದರ್ಶನವನ್ನು ಕೊಟ್ಟರು. ದರ್ಶನವನ್ನು ಕೊಟ್ಟಾಗ ನನ್ನ ಹತ್ರ ಕರ್ತನು ಹೇಳಿದರು ಏನಂತಂದರೆ, ಈಗೋ ಸುತ್ತಮುತ್ತಲೂ ಗೋಡೆಗಳಿಂದ ಕಟ್ಟಲ್ಪಟ್ಟಿದ್ದಾರೆ, ಅದರೊಳಗಡೆ ಜನ ಕಿರಿಸ್ತಾ ಇದ್ದಾರೆ. ನಾನು ಆ ಗೋಡೆ ಮುಂದೆ ಇದ್ದೇನೆ, ನನ್ನ ಕೈಲಿ ಆ ಕಡೆ ಏನು ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ಕಿರ್ಚಾಟದ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಅವಾಗ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಏನು ನಡೀತಾ ಇದೆ ಅಂತ ಐ ವಾಂಟ್ ಟು ಸಿ. ಒಳಗಡೆ ಏನು ನಡೀತಾ ಇದೆ ನೋಡ್ಬೇಕು. ಆ ಕಾಂಪೌಂಡ್ ಒಳಗಡೆ, ಆ ಕಾಂಪೌಂಡ್ನ ಒಂದು ರೌಂಡ್ ದೊಡ್ಡದಾದ ಕಾಂಪೌಂಡ್ನ ಸುತ್ಕೊಂಡ್ಬಂದೆ, ಏನೂ ಕಾಣಲಿಲ್ಲ. ಆದರೆ ಗೇಟ್ ಹತ್ರ ಬಂದಾಗ ಬಹಳ ದೊಡ್ಡದಾಗಿತ್ತು ಗೇಟ್. ಆ ಗೇಟ್ ಭಾಳ ದೊಡ್ಡದಾಗಿತ್ತು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅದನ್ನು ನೋಡಿದ್ದೆ ನಾನು. ಆಮೇಲೆ ಈ ಗೇಟ್ ಏನಪ್ಪ ಇಷ್ಟು ದೊಡ್ಡದಿದೆ ಅಂತೇಳಿ ಆ ಗೇಟ್ ಹತ್ರ ನಡ್ಕೊಂಡು ಹೋದರೆ ಆ ಗೇಟಿಗಿದ್ದಂಥ ಲಾಕ್ ಇಷ್ಟು ದೊಡ್ಡದಿತ್ತು. ಆವಾಗ ನಾನು ಅಂದ್ಕೊಂಡೆ, ಯಪ್ಪ ಇಷ್ಟೊಂದು ದೊಡ್ಡದು ಲಾಕ, ಇದನ್ನು ಯಾರು ತೆಗಿತಾರೆ, ಹೆಂಗೆ ತೆಗಿತಾರೆ ಅಂತ ನಾನು ಮಾತನಾಡ್ತಾ ಇರುವಾಗಲೇ ತಗೋ ತೆಗಿ ಎರಡೇ ಶಬ್ದ ನಾನು ಕೇಳಿಸ್ಕೊಂಡಿದ್ದು, ತಗೋ ತೆಗಿ. ಹಂಗಂದ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತೇನೆ, ಆಕಾಶದಿಂದ ಭೂಮಿ ತನಕ ಮಂಜು ಕವಿದ ಆಗಿತ್ತು. ಮಂಜು ಕವಿದಾಗಿದ್ದಾಗ ಅದರೊಳಗಿಂದ ಬರೀ ಒಂದು ಕೈ ನನಗೆ ಬೀಗ ಕೊಡ್ತಾ ಇದೆ. ಆ ಬೀಗ ತೊಗೊಂಡು ನಾನು ಆ ಲಾಕ್ ಓಪನ್ ಮಾಡಿದ ತಕ್ಷಣ ಜನಗಳೆಲ್ಲ ಕಿರ್ಚಾಡ್ಕೊಂಡು ಓಡೋಗ್ತಾ ಇದ್ದಾರೆ. ತಕ್ಷಣ ನಾನು ಹೇಳ್ತಾ ಇದ್ದೀನಿ, ಇವ್ರು ಏನು ಕೃತಜ್ಞತೆ ಇಲ್ಲ ಜನರು, ಇವರು ಇಷ್ಟೋ ತನಕ ಒಳಗೆ ಇದ್ದರು, ನಾನು ಇವ್ರನ್ನ ಬಿಡುಗಡೆ ಮಾಡಿದೆ, ಒಂದು ಥ್ಯಾಂಕ್ಸ್ ಹೇಳಲ್ಲ ನನಗೆ. ತಕ್ಷಣ ಅವಾಗ ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿನಗಲ್ಲ, ಅವ್ರನ್ನ ಬಿಡುಗಡೆ ಮಾಡಿದ್ದು ನಾನು ಅವ್ರನ್ನ ಹೊರಗೆ ಕಳಿಸಿದ್ದು, ನೀನೀಗ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆ ಥರ ನಾನು ಆದಂಥ ಒಂದು ದರ್ಶನವನ್ನು ನನ್ನ ಮಾವನವರಾದಂಥ ಪಾಸ್ಟರ್ ಯೇಸುದಾಸ್ಗೆ ನಾನು ಹಂಚ್ಕೊಂಡೆ. ಅವ್ರಿಗೆ ಹೇಳ್ದು ಈ ಥರ ಇದೆ ಅಂತ. ಅವ್ರು ಹೇಳಿದ್ರು, ದೇವ್ರು ನಿನ್ನ ಸೇವೆ ಕರಿತಾ ಇದ್ದಾನೆ, ಇನ್ಮೇಲೆ ನೀನು ತಡ ಮಾಡಬಾರ್ದು ಹಾಗೆ ಹೀಗೆ ಅಂತ. ಬಟ್ ನನ್ನದು ಯಾವ ಥರ ಅಂತಂದರೆ, ನನ್ನ ಹತ್ರ ಕರೆಕ್ಟ್ ಕ್ಲಾರಿಟಿ ಬರೋ ತನಕ ನಾನು ಮುಂದಕ್ಕೆ ಹೆಜ್ಜೆ ಇಡಲ್ಲ. ಆ ಥರ ಇದ್ದಾಗ 26ನೇ ತಾರೀಕು ಮುಗಿದು 27ನೇ ತಾರೀಕಲ್ಲಿ 19ನೇ ದಿನದ ಉಪವಾಸ ಪ್ರಾರ್ಥನೆ ನಡೀತಾ ಇತ್ತು. 21 ದಿನದಲ್ಲಿ 19ನೇ ದಿನದ ಉಪವಾಸ ನಡೀತಾ ಇತ್ತು. ನಾನು ಆಫೀಸ್ ಮುಗಿಸ್ಕೊಂಡು ಸಾಯಂಕಾಲ ಪ್ರಾರ್ಥನೆಗೆ ಹೋದಾಗ ಅಲ್ಲಿ ವಾಕ್ಯವನ್ನು ಕೊಡ್ತಾ ಇದ್ದಂಥವ್ರು ಪಾಸ್ಟರ್ ಪೀಟರ್ ಅಲೆಕ್ಸ್ ಅಂತ, ಚರ್ಚ್ ಆಫ್ ಗಾಡ್ ಪಾಸ್ಟರ್ ಅವರು. ಅವ್ರು ವಾಕ್ಯ ಕೊಡ್ತಾ ಇದ್ರು. ಎಲ್ಲರೂ ವಾಕ್ಯನ ಕೇಳಿದ ಮೇಲೆ ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ರು. ಸೊ ನಾನು ಎಂಪ್ಲಾಯ್ ಆದ ಕಾರಣ ನಾನು ಕೂಡ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೋಬೇಕು. ಐ ಆಲ್ಸೋ ಜಸ್ಟ್ ವಾಂಟ್ ಎ ಬ್ಲೆಸ್ಸಿಂಗ್ ಫ್ರಮ್ ಯು. ಸೊ ಹೋದೆ ನಾನು, ಪಾಸ್ಟರ್ ನನಗೂ ಕೂಡ ಪ್ರಾರ್ಥನೆ ಮಾಡಿರಿ. ಆ ಪಾಸ್ಟರ್ ನನಗೆ ಪ್ರೇಯರ್ ಮಾಡಿದ್ದು ಈಗಲೂ ಕೂಡ ಕಿವಿ ಒಳಗೆ ಹಾಗೆ ಓಡ್ತದೆ. ಏನು ಅಂತಂದರೆ, ಹಿಂಗೆ ಕೈ ಇಟ್ಟರು, ಎಲ್ಲ ಸಿದ್ಧ ಮಾಡ್ಕೊಂಡು ಸೇವೆಗೆ ಇಳಿಬೇಕು ಅಂತ ನೀನು ಇದೆಯಾ, ದೇವ್ರು ನಿನ್ನನ್ನು ಒಡೆದು ಸೇವೆಗೆ ಇಳಿಸ್ತಾರೆ ಅಂತ. ಅದನ್ನು ಕೇಳಿದ ತಕ್ಷಣ ನನಗೆ ಒಳಗಡೆ ಸಿಟ್ಟು ಬಂತು, ಒಂದು ಕಡೆ ಬೇಜಾರಾಯಿತು. ಏನು ಸೇವಕರು ಅಂದಮೇಲೆ ನಮ್ಮನ್ನು ಆಶೀರ್ವಾದ ಮಾಡಬೇಕು, ಇವ್ರು ಈ ರೀತಿಯಾಗಿ ಹೇಳ್ತಾರಲ್ಲ ಅಂತ. ಬಟ್ ಆಮೇಲೆ 2ನೇ ಸಾರಿ ಮತ್ತೆ ನನಗೆ ಕರ್ತನೊಂದು ಕನಸನ್ನು ಕೊಟ್ಟಾಗ ಮತ್ತೆ ನನ್ನ ಹತ್ರ ಮಾತಾಡಿದ್ರು ಸೇವೆ ಬಗ್ಗೆ. ನಾನು ಮತ್ತೆ ಅದನ್ನು ನನ್ನ ಮಾವನವ್ರಿಗೆ ಹೇಳಿದಾಗ ಅವ್ರು ಹೇಳಿದರು, ತಡ ಮಾಡಬೇಡ, ಸೇವೆಗಾಗಿ ಮುಂದಕ್ಕೆ ಹೆಜ್ಜೆ ಇಡು. ಸರಿ ಅಂತೇಳಿ ನಾನೇನು ಮಾಡಿದೆ, 29ನೇ ತಾರೀಕು ನಾನು ರಿಸಿಗ್ನೇಷನ್ ಲೆಟರ್ನ ಬರೆದ್ಬಿಟ್ಟೆ. ನಮ್ಮ ಆಫೀಸಲ್ಲಿ ಆಲ್ರೆಡಿ ನೀವು ಸೇವೆಯಲ್ಲಿ ಇದ್ರಲ್ಲ OM ಜೊತೆಯಲ್ಲಿ, ಫುಲ್ ಟೈಮಿಗೆ ದೇವ್ರು ನನ್ನ ಫುಲ್ ಟೈಮ್ಗೆ. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಒಂದು ತೃಪ್ತಿ ಬೇಕು ನಮಗೆ ಸೇವೆ ಮಾಡುವಾಗ. ಏನಾದರೂ ನಾವು ಮಾಡಿದ್ರೆ ಅಂದರೆ ತೃಪ್ತಿ ಇರಲಿಲ್ಲ, ಅದ್ರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಮಗೆ ವೈಯಕ್ತಿಕವಾಗಿ ಬೇಕು. ನಾನು ಮಾಡ್ತಾ ಇರೋದು ದೇವರಿಗಾಗಿ ಮೆಚ್ಚುಗೆ ಆಗಿದೆ, ಪರಿಪೂರ್ಣವಾಗಿದೆ. ಬಟ್ ಹಂಗಂತೇಳಿ ನಾನು OM ಅಲ್ಲಿ ಮಾಡಿದಾಗ ನಾನು ಸೇವೆ ಮಾಡಿಲ್ಲ ಅನ್ಸಲ್ಲ, ನಾನು ಮಾಡಿದ್ದೇನೆ, ಆದರೆ ಪರಿಪೂರ್ಣ ಮಾಡಬೇಕು ಅಂತ ಆಸೆ ಬಂತು. ಅವಾಗಲೇ ನಾನು ನಮ್ಮ ಮಾವವ್ರಿಗೆ ಹೇಳಿದಾಗ ಅವ್ರು ರಿಸೈನ್ ಮಾಡಿ ಬಂದ್ಬಿಡು. 29ನೇ ತಾರೀಕು ನಾನು ರೆಸಿಗ್ನೇಷನ್ ಲೆಟರ್ ಬರೆದ್ಬಿಟ್ಟೆ. ಅವ್ರಿಗೆ ಕಳಿಸಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನೀನು ಹೋಗೋ ಆಗಿಲ್ಲ, ಹೋಗಬಾರ್ದು, ನೀನು ಯು ಆರ್ ಎ ಗುಡ್ ಪರ್ಸನ್, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಹೇಳಿದೆ, ನೀವೇನು ಹೇಳಿದ್ರು ಕೂಡ ನಾನು ಇರಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ರೆಸಿಗ್ನೇಷನ್ ಮತ್ತೆ ಕಳಿಸ್ದೆ ಅವ್ರಿಗೆ. ಸೊ ದೇ ಎಕ್ಸೆಪ್ಟೆಡ್. ಆವಾಗ ಎಕ್ಸೆಪ್ಟ್ ಮಾಡಿಕೊಂಡು 31ನೇ ತಾರೀಕು ನಾನು ಹೊರಗಡೆ ಬಂದೆ. ಮಾರ್ಚ್ 31 ಫೈನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ ನಾನು ಹೊರಗಡೆ ಬಂದೆ. 2013 ಹೊರಗಡೆ ಬಂದು ನಮ್ಮ ಮಾವರು ನನಗೆ ಹೇಳಿದರು, ದೇವ್ರು ನಿನಗೆ ಯಾವ ಸ್ಥಳಕ್ಕೆ ತೋರಿಸ್ತಾನೋ ಅದಕ್ಕಾಗಿ ಪ್ರಾರ್ಥನೆ ಮಾಡು. ಅವಾಗ ನನಗೆ ಪ್ರಾರ್ಥನೆಯಲ್ಲಿ ನಾನು ಇಟ್ಟಾಗ ನನ್ನಲ್ಲಿ ಬಂದಂಥ ಆಲೋಚನೆ ಏನು ಅಂದರೆ, ನೀನು ರಾಯಚೂರಿಗೆ ಹೋಗು. ನನ್ನ ಜ್ಞಾನದಲ್ಲಿ ಬಂದಂಥದ್ದು, ವೇರ್ ದರ್ ಇಸ್ ಅ ಡ್ರೈ ಲ್ಯಾಂಡ್ ಯು ಜಸ್ಟ್ ಗೋ ದೇರ್. ಎಲ್ಲಿ ಒಣ ಭೂಮಿಯಾಗಿದೆ ಅಲ್ಲಿ ಹೋಗಿ ನೀನು
ಅಂತ. ಅವಾಗ ನಾನು ಎಲ್ಲ ಕಡೆ ಪ್ರಾರ್ಥನೆ ವಿಷಯ ಬಂದಾಗ ರಾಯಚೂರಲ್ಲಿ ಜಾಸ್ತಿ ಇಲ್ಲ 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 ಅಂತಲೇ ಬರ್ತಾಯಿತ್ತು. ಅವಾಗ ನಾನು ರಾಯಚೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ನನಗೇನಾಯಿತು ಅಂತಂದರೆ ನಾನು ಬಂದು ನೋಡಿದೆ ಈ ಸೇವೆಯ ವ್ಯವಹಾರ ಕ್ರಿಯೆಗಳನ್ನೆಲ್ಲ ನೋಡಿದೆ, ಯಾವ ಥರ ಇರುತ್ತೆ ಸೇವೆ ಅಂತ. ನಾನು ಬಂದಾಗ ಎಕನಾಮಿಕ್ಸ್ ಪೂರ್ತಿ ಡೌನ್ ಆಗಿತ್ತು. ಪ್ರತಿಯೊಂದೊಂದು ವಿಷಯಕ್ಕೆ ನಿಮಗೆ ಗೊತ್ತಾಗ್ತದೆ, ಸೇವಕರ ಒಂದೊಂದು ಅಗತ್ಯತೆಗಳು, ಒಂದು ಎಣ್ಣೆ, ಒಂದು ಹಾಲು, ಅವುಗಳನ್ನೆಲ್ಲ ನೋಡಿದಾಗ ನನಗೆ, ಯಾಕೆ ನಾನು ವರ್ಕ್ ಮಾಡಿ ಬಂದವನು, ನಾನು ಬಂದು ಇವರಿಗೆ ಭಾರವಾಗಿದ್ದೇನೇನೋ ಅನಿಸ್ತು ನನಗೆ. ಅವಾಗ ನನಗೆ ತಕ್ಷಣ ಆ ಮೂಮೆಂಟಲ್ಲಿ ವಿತಿನ್ 2 days ಐ ಗಾಟ್ ಎ ಕಾಲ್ ಫ್ರಮ್ ವರ್ಡ್ ಆಫ್ ಕ್ರೈಸ್ಟ್ ಅಂತೇಳಿ. ವರ್ಡ್ ಆಫ್ ಕ್ರೈಸ್ಟ್ ಸಂಸ್ಥೆಯಿಂದ ಒಂದು ಕಾಲ್ ಬಂತು. ನೀವು OM ಬಿಟ್ಟಿದ್ದೀನಿ ಅಂತ ಕೇಳಿದೆ ನಾನು. ನೀವು OM ಬಿಟ್ಟಿದ್ದೀರಿ ಅಂತ ನಾನು ಕೇಳಿದೆ. ನಮ್ಮ ಸಂಸ್ಥೆ ಬೆಂಗಳೂರಲ್ಲಿ ಓಪನ್ ಆಗಿದೆ, ನೀವು ಯಾಕೆ ಬಂದ್ ಮಾಡಬಾರ್ದು, ನಿಮಗೆ ಶನಿವಾರ ಭಾನುವಾರ ರಜಾ ಕೊಡ್ತೀವಿ ಅಂತ, ಸೇವೆಗೂ ಮಾಡ್ಬೋದು ನೀವು ಅಂತ. ದೇವ್ರು ನನ್ನ ಅಲ್ಲಿ ಕರೆದಿದ್ದನ್ನು ನಾನು ಮರ್ತೋದೆ. ದೇವ್ರು ನನ್ನ ಅಲ್ಲಿ ಕರೆದಿದ್ದನ್ನು ನಾನು ಬಿಟ್ಬಿಟ್ಟೆ. ನಾನಂದರೆ ಇಲ್ಲಿ ಸಂಸ್ಥೆ ಇದೆ, ಶನಿವಾರ ಭಾನುವಾರ ಇವ್ರ ಜೊತೆ ಸೇರ್ಕೊಂಡು ನಾವು ಸೇವೆ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ನಾನು ಮುಂದಕ್ಕೆ ಹೆಜ್ಜೆ ಇಟ್ಟು ವರ್ಡ್ ಆಫ್ ಕ್ರೈಸ್ಟ್ಗೆ ಆಗಸ್ಟ್ 26ನೇ ತಾರೀಕು ನಾನು ಜಾಯ್ನ್ ಆದೆ. ಆಗಸ್ಟ್ 26 2013 ಜಾಯ್ನ್ ಆದೆ. ಅದಾದಮೇಲೆ ನಾನು ಹಾಗೆ ಕೆಲಸ ಅಲ್ಲಿ ವರ್ಕ್ ಮಾಡಿಕೊಂಡೇ ಇದ್ದೆ, ಲಿಟ್ರೇಚರ್ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡಿಕೊಂಡು ಇದ್ದೆ. ಮತ್ತು ಶನಿವಾರ ಭಾನುವಾರ ಇವ್ರಿಗೆ ಸೇವೆಗೆ ನಾನು ಸಹಾಯ ಮಾಡ್ತೆ. ಆನ್ September 26 ಒಂದು 11 ಗಂಟೆಯಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ನನಗೊಂದು ಫೋನ್ ಕಾಲ್ ಬಂತು. ಏನಂತಂದರೆ, ಪಾಸ್ಟರ್ ಯೇಸುದಾಸ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಆ ಥರ ಹೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ಒಂದು ಕಾನ್ಫಿಡೆಂಟ್ ಇತ್ತು. ಏನು ಅಂತಂದರೆ, ನನ್ನ ಹತ್ರ PF ಇಂದು ದುಡ್ಡು ಬಂದಿದೆ, ಏನೇ ಆದ್ರೂ ಇವ್ರನ್ನ ನಾನು ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡು ಸರಿ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಇತ್ತು. ನಾನು ಮತ್ತೆ ತಕ್ಷಣ ಅಲ್ಲಿ ಕೆಲಸ ಎಲ್ಲ ಬಿಟ್ಟು ಬಸ್ ಹತ್ಬಿಟ್ಟೆ. ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನನಗೊಂದು ಫೋನ್ ಕಾಲ್ ಬಂತು. ಅಪ್ಪಾಜಿಯವರಿಲ್ಲ, ಪಾಸ್ಟ್ರು ಇಲ್ಲ, ಇನ್ಮೇಲೆ ಮುಗೀತು, ನಮ್ಮನ್ನು ಹಗಲಿ ಕರ್ತನಲ್ಲಿ ನಿದ್ರೆ ಹೋದರು. ತಕ್ಷಣ ನನಗೆ ಅವರು ಮರಣವನ್ನು ಹೊಂದಿದ್ರು ಅನ್ನೋದಕ್ಕಿಂತ ನನಗೆ ಕೇರಳದಲ್ಲಿ ಒಬ್ಬ ಪಾಸ್ಟ್ರು ಪ್ರವಾದನೆ ಹೇಳಿದರು. ನೀನೆಲ್ಲ ಸಿದ್ಧ ಮಾಡ್ಕೊಂಡ್ಮೇಲೆ ಸೇವೆಗಿಳಿಬೇಕು ಅಂತ ಇದೆಯಾ, ನಿನ್ನನ್ನು ನಾನು ಹೊಡೆದಿಳಿಸ್ತೇನೆ ಅಂತ. ತಕ್ಷಣ ನಾನು ಅದನ್ನು ಜ್ಞಾಪನ ಮಾಡಿಕೊಂಡೆ. ಭಾಳ ಅಳ್ತಾ ಇದ್ದೆ ನಾನು ಬಸ್ಸಲ್ಲಿ ಕೂತ್ಕೊಂಡು. ಭಾಳ ದುಃಖ ಆಯಿತು, ನಮ್ಮ ಅಕ್ಕನ ಯಜಮಾನರು ಈ ರೀತಿಯಾಗಿ ಆಕ್ಸಿಡೆಂಟಲ್ಲಿ ಡೆತ್ ಆದ್ರಲ್ಲ ಅಂತೇಳಿ ನಾನು ಭಾಳ ನೋವಲ್ಲಿ ಅಳ್ತಾ ಇರುವಾಗ ಅಲ್ಲಿ ಒಂದು ವಿಷಯ ನನಗೆ ಜ್ಞಾಪನ ಬಂತು. ಅದೇ ವರ್ಷದಲ್ಲಿ ಪಾಸ್ಟರ್ ಯೇಸುದಾಸ್ ಅವರು ತಮ್ಮ ಸಭೆಗೆ ಪ್ರವಾದನೆ, ವರ್ಷದ ವಾಗ್ದಾನ ಏನು ಕೊಟ್ಟಿದ್ರು ಅಂದರೆ, ಕೀಳುವವನು ನಡುವವನು ನಾನೇ ಅಂತೇಳಿ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಕೊಟ್ಟಿದ್ರು. ನನಗಿಷ್ಟವುಳ್ಳದ್ದನ್ನು ನಾನು ನೆಡ್ತೀನಿ, ನನಗಿಷ್ಟ ಇಲ್ಲದೆ ಇರುವಂಥದ್ದು ನಾನು ಕಿತ್ಕೊಳ್ತೇನೆ. ಆ ರೀತಿಯಾಗಿ ಹೇಳಿದಂಥ ವಾಗ್ದಾನನೂ ಕೂಡ ಅವತ್ತು ನೆರವೇರ್ತು. ಸೊ ಅವತ್ತು ನಾನು ತೀರ್ಮಾನ ಮಾಡಿಕೊಂಡೆ, ಸ್ವಾಮಿ ಆ ಬಸ್ಸಲ್ಲಿ ಕೂತ್ಕೊಂಡು ಇನ್ಮೇಲೆ ಏನೇ ಕಷ್ಟ ಬಂದರು, ತಿನ್ನೋಕ್ಕೇನು ಇಲ್ಲ ಅಂದರು, ಉಡ್ಕೊಳ್ಳೋಕ್ಕೆ ಉಡುಗೆ ತೊಡುಗೆ ಇಲ್ಲ ಅಂದ್ರು, ಕರೆದವ್ನು ನೀನು ಇದೆಯಾ ಅಂದಮೇಲೆ ನಿನ್ನ ಮುಖ ಮಾತ್ರ ನೋಡ್ತೀನಿ ನಾನು ಅಂತ ಅವತ್ತು ನಾನೊಂದು ತೀರ್ಮಾನ ಮಾಡಿದೆ. ಅಲ್ಲಿಂದ ಇಲ್ಲಿ ತನಕನೂ ಹಿಂದಿಗೆ ತಿರುಗಿ ನೋಡಿಲ್ಲ, ನೋಡಲಿಕ್ಕೆ ದೇವರು ಅವಕಾಶ ಕೊಟ್ಟಿಲ್ಲ. ಆ ರೀತಿಯಾಗಿ ನನ್ನನ್ನು ನಡೆಸ್ತಾ ಇದ್ದಾರೆ. ಆ ದಿವಸದಿಂದ ಒಂದು ತೀರ್ಮಾನಕ್ಕೆ ಬಂದು ಆ ಬಸ್ಸಲ್ಲಿ ಒಂದು ತೀರ್ಮಾನ ಮಾಡಿದೆ, ಪೂರ್ಣ ಸೇವೆಗೆ ಆ ದಿವಸದಿಂದ ಹಿಡಿದ್ರೆ. ಎಸ್, ಅವರು ಮಾಡ್ತಾ ಇದ್ದಂಥ ಸೇವೆನ ನಾನೀಗ ಮಾಡ್ತಾ ಇದ್ದೆ, ಅದನ್ನು ನೀವು ಮುಂದುವರಿಸ್ತಾ ಇದ್ದೆ. ಎಸ್. ಹೇಗೆ ನಡೀತದೆ ಪಾಸ್ಟರ್ ಸೇವೆ? ಕರ್ತನ ಕೃಪೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಅಂದರೆ ಈ ಸೇವೆ ಮಾಡಿದ ಸಮಯದಲ್ಲಿ ಅಂದರೆ ದೇವರು ಆಲ್ರೆಡಿ ನಿಮ್ಮ ಜೊತೆಯಲ್ಲಿ ಮಾತಾಡಿದ್ರು, ಇಂಥ ನಿಮ್ಮ ಸೇವೆಗೆ ಹೋಗಬೇಕಂತ ಕೆಲವು ಸತಿ ಅನೇಕ ಸೇವಕರ ಮೂಲಕ ಕೂಡ ನೀವು ಮಾತಾಡಿದ್ರಿ. ಎಸ್. ನಿಮಗೆ ಪೂರ್ಣವಾದ ತೃಪ್ತಿ ಇತ್ತ ಪ್ರಾರಂಭದಲ್ಲಿ? ಆರಂಭದಲ್ಲಿ ಬಂದಾಗ ನನ್ನಲ್ಲಿ ಉತ್ಸಾಹ ಜಾಸ್ತಿ ಬಂತು. ಯಾವಾಗ ಪಾಸ್ಟರ್ ಯೇಸುದಾಸ್ ಅವರು ಡೆತ್ ಆದರೂ ಅವರಿಗೆ ದೇವರು ಕೊಟ್ಟಂಥ ದರ್ಶನವನ್ನು ನಾನು ಅಲ್ಲಿ ಮುಗಿಸ್ಬಾರ್ದು, ಅದನ್ನು ಒತ್ಕೊಂಡು ಹೆಂಗಾದರೂ ನಾನು ಮುಂದಕ್ಕೆ ಸಾಗಲೇಬೇಕು. ಯಾಕೆಂದರೆ ಯಾರು ಹೊಡೆದ್ರೆ ಏನು, ಅವು ಸಾಯಬೇಕು, ಸೈತಾನನಿಗೆ ಲಯ ಬರಬೇಕು, ದೇವ್ರ ರಾಜ್ಯ ಕಟ್ಟಲ್ಪಡಬೇಕು ಅಂತ ನಾನು ಅವತ್ತೊಂದು ತೀರ್ಮಾನ ಮಾಡಿಕೊಂಡು ಬಹಳ ಉತ್ಸಾಹದಿಂದ ಮುಂದಕ್ಕೆ ಹೋಗ್ತಾ ಇದ್ದೆ. ಏನು ಇಲ್ಲದ ಸ್ಥಿತಿಗತಿಗಳು ಬಂತು. ಕೆಲವು ಸಾರಿ ಆರ್ಥಿಕವಾಗಿ ಕುಸಿದೋದಂಥ ನೆಲೆಯಿತ್ತು, ಬಟ್ ಕುಗ್ಗಿ ಮಾತ್ರ ಹೋಗಲಿಲ್ಲ. ಯಾಕೆಂದರೆ ಕರೆದಾತ ನಂಬಿಗಸ್ತನು ಅನ್ನುವಂಥದ್ದನ್ನು ಅವಾಗವಾಗ ನಾವು ಮಾತನಾಡ್ತಾನೆ ಇದ್ವಿ. ಇಟ್ ಈಸ್ ಆ್ಯಕ್ಚುಲಿ ನಾವು ಏನನ್ನ ಮಾತನಾಡ್ತಾ ಇರ್ತೀವೋ ಅದು ನಮಗೆ ಫಲಿಸ್ತದೆ. ದೇವ್ರ ವಾಕ್ಯನ ಅರಿಕೆ ಮಾಡಿ ನಾನು ಹೇಳ್ತಾ ಇದ್ದೆ, ಕರೆದಾತ ನಂಬಿಗಸ್ತನು ನಮ್ಮನ್ನು ಕೈ ಬಿಡೋದಿಲ್ಲ, ಕರೆದಾತ ನಂಬಿಗಸ್ತನು ನಮ್ಮನ್ನು ನಡೆಸ್ತಾನೆ, ಕರೆದಾತ ನಂಬಿಗಸ್ತನು ನಮಗೆ ಪೋಷಣೆ ಮಾಡ್ತಾನೆ, ಹಿಂಗೆ ಹೇಳ್ತಾ ಇದ್ವಿ ನಾವು. ಜಸ್ಟ್ ಬೇರೆ ದೇವರ ವಾಕ್ಯ ಒಂದು ಕಡೆ ಜ್ಞಾನಗತಿಯಲ್ಲಿ ಹೇಳ್ತದಲ್ಲ, ಜೀವ ಮರಣ ನಾಲಿಗೆ ವಶ, ವಚನ ಪ್ರಿಯನು, ಖಂಡಿತವಾಗಿ ಅದನ್ನು ನಾವು ಅರಿಕೆ ಮಾಡ್ತಾ ಇದ್ದೀವಿ. ಪಾಸೆ ನಿಮ್ಮ ಪಾಸ್ಟರ್ ಯೇಸುದಾಸ್ ಅವರ ಡೆತ್ ಆದ ನಂತರ ನೀವು ಸೇವೆಗೆ ಪ್ರಾರಂಭ ಮಾಡಿದ್ರಿ. ಅಲ್ಲಿ ಏನೆಲ್ಲ ಸೇವೆ ಮಾಡ್ತಿದ್ರು ಅವರು? ಅವರು ಆ್ಯಕ್ಚುಲಿ ತಿಪ್ಟೂರಿನಲ್ಲಿ ಸೇವೆ ಮಾಡ್ತಾಯಿದ್ರು
ಮತ್ತು ತುಮಕೂರಿನಲ್ಲಿ ಸೇವೆ ಮಾಡ್ತಾಯಿದ್ರು. ಇದು ಸಭೆಯ ಸೇವೆ, ಸಭೆ ಸೇವೆ. ಬೇರೆ ಸೇವೆ ಏನಾದರೂ ಮಾಡ್ತಿದ್ರಾ? ಬೇರೆ ಏನು ಮಾಡ್ತಾ ಇಲ್ಲ, ಒಂದು ಸಭೆಯ ಸೇವೆ ಮಾಡ್ತಾಯಿದ್ರು. ಮತ್ತು ಬೇರೆ ಬೇರೆ ಚರ್ಚ್ಗಳಲ್ಲಿ ಪ್ರಸಂಗ ಮಾಡ್ತಾಯಿದ್ರು. ಬೇರೆ ಅಂದರೆ ಇನ್ವೈಟ್ ಗೆಸ್ಟೆಡ್ ಆಗಿ ಹೋಗ್ತಾಯಿದ್ರು, ಅವ್ರು ಗೆಸ್ಟ್ ಆಗಿ. ಆ ಥರ ಇದ್ದಂಥ ನೆಲೆಯಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಈಗ ನೀವು ಅದೇ ಸೇವೆಯನ್ನು ಈಗ ಮುಂದುವರಿಸ್ತಾ ಇದ್ದೀರಿ? ನಾವು ಅದೇ ಸೇವೆನ ಮುಂದುವರಿಸ್ತಾ ಇದ್ದೀವಿ. ದೇವರ ಕೃಪೆಯಿಂದ 4 ಸಭೆಗಳು ಕಟ್ಟಿದ್ದೇವೆ. ಇನ್ನು 3 ಸಭೆಗಳು ಕಟ್ಟಿಲ್ಲ. ಒಟ್ಟು 7 ಸಭೆ ನಮ್ಮ ಮೂಲಕವಾಗಿ ನಡೀತಾ ಇದೆ. ಅಂದರೆ ನಮ್ಮ ಭಾವನವ್ರು ಜೋಸ್ ಥಾಮಸ್ ಅವರು ಇದ್ದಾರೆ, ಅವರೇ ಇದರ ಮುಂದಾಳತ್ವವನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಾವು 4 ಕನ್ಸ್ಟ್ರಕ್ಟ್ ಮಾಡಿದ್ದೇವೆ ಸಭೆಗಳನ್ನ. ಇನ್ನು 3 ತುಮಕೂರಿನಲ್ಲೇನಾ? ತುಮಕೂರಿನಲ್ಲಿ ಅಲ್ಲ, ತುಮಕೂರು ಸರೌಂಡಿಂಗ್. ಅಂದರೆ ನಮಗೆ ತುಮಕೂರಿನಲ್ಲಿ ದೇವರು ಒಂದು ದೊಡ್ಡ ದರ್ಶನವನ್ನು ಕೊಟ್ಟ ಕಾರಣ ನಾವು ಅದನ್ನು ಹಾಗೆ ಪ್ರಾರ್ಥನೆಯಲ್ಲಿ ಇಟ್ಟು ನಡೀತಾ ಇದ್ದೇವೆ. ಯಾವಾಗ ದೇವರು ನಮಗೆ ಪ್ರೊಸೀಡ್ ಎಂಬುದಾಗಿ ಹೇಳ್ತಾರೋ ನಾವು ಮುಂದಕ್ಕೆ ಹೆಜ್ಜೆ ಇಡ್ತೇವೆ. ಈ ಸಭಾ ಸೇವೆ ಜೊತೆಯಲ್ಲಿ ಬೇರೆ ಅಲ್ಲಿ ಯಾವ ಸೇವೆ ಮಾಡ್ತಿದ್ದೀನಿ ನೀವು? ನಾವು ಸೋಷಿಯಲ್ ಮೂಮೆಂಟ್ಸಲ್ಲಿ ಮೂವ್ ಆಗ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ ನಮಗೆ ದೇವರು ಕೊಟ್ಟಂಥ ಕರೆ ಸಭೆಯ ಕುರಿತಾದಂಥದ್ದು. ಎರಡನೇದಾಗಿ ನಾವು ವಾಲಂಟಿಯರ್ ಆಗಿ ಮಾಡ್ತಾ ಇರುವಂಥ ಒಂದು ಸೇವೆ ಏನು ಅಂದರೆ, ಆರಂಭದಲ್ಲಿ ನಾನು ಬಂದಾಗ ಭಾಳ ಚುಚ್ಚು ಮಾತುಗಳು ನನಗೆ ಬಂತು. ಭಾಳ ನಿಂದನೆ ಮಾತು, ನೋಯಿಸುವಂಥ ಮಾತು, ದುಡ್ಡಿಗಾಗಿ, ಅದಕ್ಕಾಗಿ ಇದಕ್ಕಾಗಿ ಎಂಬುದಾಗೆಲ್ಲ ಬಂತು ಪದಗಳು. ಅಂದರೆ ಕುಟುಂಬದವರಿಂದ, ಬೇರೆ ಜನರಿಂದ, ಓನ್ ಜನಗಳಿಂದನೇ ಬಂತು. ಅದನ್ನೆಲ್ಲ ಕೇಳಿದಾಗ ನನ್ನ ಮನಸ್ಸು ಮುರಿದೋದಂಗಾಗಿತ್ತು. ನನ್ನ ಹಾಗೆ ಎಷ್ಟೋ ಸೇವಕರು, ಯಾಕೆಂದರೆ ನಾವು ಬೇರೆಯವರಿಗೆ ವಾಕ್ಯ ಕೊಟ್ಟು ಬಲಪಡಿಸ್ತೇವೆ, ನಮ್ಮನ್ನು ಬಲಪಡಿಸೋರು ಯಾರು ಇರಲ್ಲ. ಸೊ ಆವಾಗ ನಾವು ನಮ್ಮ ಮಾವನವ್ರ ಹತ್ರ ಡಿಸ್ಕಸ್ ಮಾಡಿ, ನಮ್ಮ ಭಾವನವ್ರ ಹತ್ರ ಡಿಸ್ಕಸ್ ಮಾಡಿ ನಾನು ಹೇಳಿದೆ, ನಾವು ವರ್ಷಕ್ಕೆ 1-2 ಸಾರಿ ಆದರೂ ಪಾಸ್ಟರ್ಸ್ಗಳಿಗೆ ಅಂತ ನಾವು ಕಾನ್ಫರೆನ್ಸ್ ಮಾಡಬೇಕು. ಅವ್ರನ್ನ ನಾವು ಬಲಪಡಿಸ್ಬೇಕು. ಎಷ್ಟೋ ಜನ ಕುಂದಿ ಹೋದವ್ರು ಇದ್ದಾರೆ, ಎಷ್ಟೋ ಜನ ಯಾರ ಹತ್ರನೂ ಹೇಳ್ಕೊಳಲ್ಲ, ಬರೀ ಒಳಗೆ ಮನಸ್ಸಲ್ಲಿ ನೋವನ್ನು ಅನುಭವಿಸ್ತಾರೆ. ಅಂಥವ್ರಿಗೆ ನಾವೊಂದು ಬಲವಾಗಿರಬೇಕು, ಅಂಥವ್ರಿಗೆ ನಾವು ಬಲಪಡಿಸುವಂಥ ಕೂಟಗಳನ್ನ ಮಾಡಬೇಕು ಅಂಥೇಳಿ ವರ್ಷಕ್ಕೆ 2 ಸಾರಿ ನಾವು ಪಾಸ್ಟರ್ಸ್ ಕಾನ್ಫರೆನ್ಸ್ ಮಾಡ್ತೇವೆ. ಆಮೇಲೆ 1 ಸಾರಿ ಫ್ಯಾಮಿಲಿ ಕಾನ್ಫರೆನ್ಸ್ ಮಾಡ್ತೇವೆ. ಅಂದರೆ ಅವರ ಕುಟುಂಬಗಳಲ್ಲಿ ಯಾವ ಬಿರುಕುಗಳು ಬಾರದ ಹಾಗೆ. ಸೊ ವಿಲ್ ಗ್ಯಾದರ್ ದೆಮ್. ಅಂದರೆ ಸ್ಪೆಷಲಿ ಈ ಸೇವಕರಿಗೆ ಮಾತ್ರ, ಆ ಸೇವಕರಿಗೆ ಮಾತ್ರ ನಮ್ಮ ಆದ್ಯತೆ ಅವರಿಗೆ ನಾವು ಜಾಸ್ತಿ ಕೊಡ್ತೇವೆ. ಯಾಕೆಂದರೆ ವಿ ವಾಂಟ್ ಟು ರೀಚ್ ದೆಮ್. ಯಾಕೆಂದರೆ ನನ್ನ ಅನುಭವ ಏನಂತಂದರೆ, ನಾನು ಬಲಹೀನನಾಗಿದ್ದೆ. ನಮ್ಮನ್ನು ಚುಚ್ಚು ಮಾತಾಡುವಾಗ ಯಾರ ಹತ್ರನೂ ಹೇಳ್ಕೊಳ್ತಾ ಇರಲಿಲ್ಲ. ಅವ್ರ ಆರಂಭದಲ್ಲಿ ಬಂದಂಥ ಸ್ಥಿತಿ, ಯಾರ ಹತ್ರ ಹೇಳ್ಕೊಂಡ್ರು ಕೂಡ ಅವ್ರು ಏನಂತ ಹೇಳ್ತಾರೆ ಅಂದರೆ, ಇದೆಲ್ಲ ಕಾಮನ್, ಆ ಥರನೇ ಹೇಳ್ತಾರೆ. ಸೊ ಅದಕ್ಕೆ ಮೋಸೆ ಕೂಡ ಜನರು ಕಲ್ಲೆಸೋಗಿ ಬರುವಂಥ ಸಮಯದಲ್ಲಿ ಅವನು ಹೋಗುವಂಥದ್ದು ದೇವರ ಸನ್ನಿಧಾನಕ್ಕೆ. ಎಸ್, ಅವನ ಚರಿತ್ರೆ ನೋಡುವಾಗ ಅವನು ಪ್ರಾರಂಭದಿಂದಲೂ ಅವನು ಎಷ್ಟು ಕಷ್ಟ ಬಂದರೂ, ಎಷ್ಟು ವೇದನೆ ಬಂದರೂ, ಆ ವೇದನೆ ಮಾತಿಲ್ಲ ಅವನು ಹೋಗಿ ನೋಡುವಂಥದ್ದು ಕರ್ತನ ಮುಖ. ಎಸ್, ಅಲ್ಲಿಂದ ಅವರಿಗೆ ಉತ್ತರ ಬರ್ತಿದೆ, ಸರಿಯಾದ ಉತ್ತರ. ಹೌದು, ಆಮೇಲೆ ಹಾಗೆ. ಸೊ ಹಾಗೆ ಆ ಥರ ಒಂದು ಪ್ರೇರೇಪಣೆ ಬಂದಾಗ ನಾವು ಈ ಥರ ಎಲ್ಲ ಮಾಡ್ತಾ ಇದ್ದೇವೆ. ಸಭೆಯಿಂದ ಮಾಡ್ತೇವೆ ಅದನ್ನು. ನಮ್ಮ ಸಭೆಯಿಂದ ನಾವು 2 ಪಾಸ್ಟರ್ಸ್ ಕಾನ್ಫರೆನ್ಸ್ ಮಾಡಿ 1 ಫ್ಯಾಮಿಲಿ ಕಾನ್ಫರೆನ್ಸ್ ಮಾಡ್ತೇವೆ. ಎಷ್ಟು ಜನ ಸೇರಿ ಬರ್ತಾರೆ ಫಸ್ಟ್? ಆ ಪಾಸ್ಟರ್ಸ್ ಕಾನ್ಫರೆನ್ಸ್ಗಳಿಗೆ ಸುಮಾರು 70-80 ಜನ ಬರ್ತಾರೆ. ಫ್ಯಾಮಿಲಿ ಕಾನ್ಫರೆನ್ಸ್ ಅಂದರೆ ಭಾಳ ಜನ ಬರ್ತಾರೆ. ಅದು ಎಷ್ಟು ದಿವಸ ಮಾಡ್ತಾಯಿದ್ದೀರಿ? ನಾವು ಸುಮಾರು ಈಗ ನಾನು ಬಂದೀಗ 5 ವರ್ಷ. ಅಲ್ಲ, ವರ್ಷಕ್ಕೆ 2 ಸರ್ತಿ ಮಾಡ್ತೀರಿ. ಒಂದು ದಿವಸನ ಅದು ಇಷ್ಟು ಟೈಮ್ ಅಂತ? ಓನ್ಲಿ 1 ಡೇ ಮಾಡ್ತೀವಿ. ಒನ್ ಡೇ ಮಾಡ್ತೇವೆ. ಹಾಗೆ 2 ದಿನ ಮಾಡ್ತೇವೆ. ಮತ್ತು ಫ್ಯಾಮಿಲಿ ಕಾನ್ಫರೆನ್ಸ್ ಹೇಳಿದ್ರೆ 3 ದಿನ ಆಗ್ತದೆ. ಪಾಸ್ ಈ ನಿಮ್ಮ ತುಮಕೂರಿನಲ್ಲಿ ಸೇವೆ ಮಾಡ್ತಾಯಿದ್ದೀರಿ. ಎಸ್. ತುಮಕೂರು ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಎಲ್ಲಿಯಾದ ಸೇವೆ ಪ್ರಾರಂಭ ಮಾಡಿದ್ದಾರೆ? ಬಂಗಾರಪೇಟೆಯಲ್ಲಿ ಗೊಲ್ಲಹಳ್ಳಿ. ಬಂಗಾರಪೇಟೆ ಅಂದರೆ ಅದು ಸದನ? ಬಂಗಾರಪೇಟೆ ಅಂದರೆ ಅದು ತಮಿಳುನಾಡಿಗೆ ಹೋಗುವಾಗ ಟ್ರೈನಲ್ಲಿ ಬಂಗಾರಪೇಟೆ ಬರ್ತದೆ ಫಸ್ಟ್. ಆ ಬಂಗಾರಪೇಟೆಯಲ್ಲಿ ಗೊಲ್ಲಹಳ್ಳಿ ಎಂಬುದಾಗಿರುವಂಥ ಊರಲ್ಲಿ ನಾವು ಸಭೆ ಕನ್ಸ್ಟ್ರಕ್ಟ್ ಆಗಿದೆ. ಅಲ್ಲಿ ಮಾಡ್ತೇವೆ. ದೇವನಹಳ್ಳಿಯಲ್ಲಿ ಮಾಡ್ತೇವೆ. ಆಮೇಲೆ ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೇವೆ. ಕೊಡಗದಾಲದಲ್ಲಿ ಚರ್ಚ್ ಕನ್ಸ್ಟ್ರಕ್ಷನ್ ಆಗಿ ಮಾಡ್ತಾ ಇದ್ದೇವೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಚರ್ಚ್ ಕನ್ಸ್ಟ್ರಕ್ಷನ್ ಆಗಿದೆ. ಹೊಸ ನಿಮ್ಮ ಮದುವೆ ಆಗಿದೆ? ಆಗಿದೆ. ಎಷ್ಟು ಸಮಯ ಆಯಿತು ಮದುವೆ ಆಗಿ? ನಾನು ಮದುವೆ ಆಗಿ ಈಗ 5 ತಿಂಗಳು. 5 ತಿಂಗಳು. ನಿಮ್ಮ ಪತ್ನಿ ನಿಮ್ಮ ಜೊತೆಯಲ್ಲಿ ಸೇವೆಯಲ್ಲಿದ್ದಾರೆ? ಹೌದು. ಹೇಗೆ ಪ್ರೋತ್ಸಾಹ ಹೇಗಿದೆ? ಪ್ರಾರ್ಥನೆಯಲ್ಲಿ ಭಾಳ ಬಲ, ನನ್ನನ್ನು ಪ್ರಾರ್ಥನೆಯಲ್ಲಿ ಭಾಳ ಬಲಪಡಿಸ್ತಾರೆ. ಮತ್ತು ಶಿ ಹ್ಯಾವ್ ಎ ಕೋಆಪರೇಟಿಂಗ್ ಅನಾಯಿಂಟಿಂಗ್. ನಮ್ಮ ಜೊತೆ ಸಹಕರಿಸಿ ನಮ್ಮ ಅಭಿಷೇಕದಲ್ಲಿಯೂ ನಮಗಿರುವಂಥ ದರ್ಶನದಲ್ಲಿ ಸ್ಪಂದಿಸ್ತಾರೆ. ಹೊಸ ಈ ಸೇವೆಗೆ ಬಂದ ನಂತರ ನೀವು ಅನುಭವಿಸಿದಂಥ, ಅಂದರೆ ಕೆಲವು ಸತಿ ನೀವು ಹೇಳಿದ್ರಿ ತುಂಬ, ಅಂದರೆ ಸೇವೆಗೆ ಬಂದ ನಂತರ ಅಂದರೆ ಕೆಲವು ಸತಿ ಊಟ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವಂಥ ಪರಿಸ್ಥಿತಿ, ಮನೆ ಇಲ್ಲದ ಪರಿಸ್ಥಿತಿ, ಇಂಥ ಪರಿಸ್ಥಿತಿ ಏನಾದರೂ ಬಂದಿದ್ದೀರಾ ನೀವು? ಊಟ ಇಲ್ಲದೆ
ಯಾವತ್ತೂ ಕೂಡ ಇಲ್ಲಿವರೆಗೂ ಬಳಲಿಕ್ಕೆ ದೇವರು ಅನುಮತಿ ಕೊಟ್ಟಿಲ್ಲ. ನನ್ನ ಸಿಕ್ಕ ಅನುಭವ ಒಂದು ಹೇಳ್ತೇನೆ, ಸೇವೆಗೆ ಬರೋದಕ್ಕಿಂತ ಮುಂಚೆ ಅದನ್ನು ಅನುಭವಿಸಿದೆ. ದೇವ್ರ ನಾಮದ ಮಹಿಮೆಗಾಗಿ ಹೇಳ್ತೇನೆ, ಸೇವೆಗೆ ಬಂದ ಮೇಲೆ ಯಾವತ್ತೂ ಅನುಭವಿಸಿಲ್ಲ. ಯಾವಾಗ ಮನೆಯಲ್ಲಿ ಇಂಥ ವಸ್ತು ಖಾಲಿ ಆಗ್ತಾ ಇದೆ ಅನ್ನುವಂಥ ಸೂಚನೆ ಬರ್ತದೋ ತಕ್ಷಣನೇ ಕರ್ತನ ಕಾರ್ಯ ಮಾಡೋದನ್ನು ತುಂಬಿಸ್ತಾನೆ. ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ನಾವು ಪ್ರಾಧಾನ್ಯತೆಯನ್ನು ಕೊಡುವಾಗ, ಕೆಲಸದಲ್ಲಿದ್ದಾಗ ನನಗೇನು ಇರಲಿಲ್ಲ. ನಾನು ಮೊದಲು ಸೇವೆಗೆ ಬಂದಾಗ 2 ತಿಂಗಳು ಬಾಡಿಗೆ ಕಟ್ಟಿದೆ. 3ನೇ ತಿಂಗಳಲ್ಲಿ ಬಾಡಿಗೆ ಕಟ್ಟೋಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಅಂದಾಗ ನನ್ನ ಪಾಸ್ಟರ್ ಯೇಸುದಾಸ್ ಅವ್ರ ಮಿಸ್ಸಸ್ ನನ್ನ ಅಕ್ಕನ ಹತ್ರನೂ ಯಾವುದು ದುಡ್ಡಿರಲಿಲ್ಲ, ನನ್ನ ಹತ್ರನೂ ಯಾವ್ದು ದುಡ್ಡಿರಲಿಲ್ಲ. ಹೋಗಿದ ತಕ್ಷಣ ರೂಮ್ ಬಾಗಿಲು ಹಾಕ್ಕೊಂಡು ಜೋರಾಗಿ ದೇವ್ರ ಮುಂದೆ ಅತ್ತೆ, ದೇವರೇ ನಾನು ಕೆಲಸ ಮಾಡ್ತಿದ್ದಾಗ 15-20 ಸಾವಿರ ರೂಪಾಯಿ ಸಂಬಳದಲ್ಲಿ ನನ್ನನ್ನು ಚೆನ್ನಾಗಿ ತೃಪ್ತಿಪಡಿಸಿದೀಯ. ಈಗ ನಿನ್ನ ಸೇವೆ ಕರೆದೆ ನಾನು ಬಂದೆ, ಸೇವೆಯಲ್ಲಿ ನೀನು ನಿಂತ್ಕೊ ಅಂತ ಹೇಳಿದ್ದಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ನನ್ನನ್ನು ಯಾವತ್ತೂ ಬೇಡಲ್ಲ ನೀನು ಕೊಡ್ತೀಯ ಅಂತ ಕರೆದಿದೀಯ. ಇನ್ನು ನೋಡಿದ್ರೆ ನನ್ನ ಕೈಯಲ್ಲಿ ಬಾಡಿಗೆ ಕಟ್ಟಲಿಕ್ಕೂ ದುಡ್ಡಿಲ್ಲ, ಮನೆಯಲ್ಲಿ ಮಗು ಇದೆ, ಅಕ್ಕನ ಮಗುಗೆ ಏನಾದರೂ ತಂದಾಕ್ಲಿಕ್ಕೂ ಕೂಡ ನನ್ನ ಹತ್ರ ಏನಿಲ್ಲ. ಅವತ್ತು ನಾನು ಮೊಣಕಾಲೂರಿ ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದೆ. ಮಾರನೇ ದಿನ 2 ದಿನಗಳ ನಂತರ ನಮ್ಮ ಭಾವನವರು ಚೆನ್ನೈಯಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ರು OML. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ನೀನು ಹೋಗಿ ಒಂದು ಮನೆ ನೋಡಪ್ಪ ಅಂತ ಹೇಳಿದ್ರು. ಯಾಕೆಂದರೆ ಅವರು ಈ ಸೇವೆಯ ನಿಮಿತ್ತ ಕೆಲಸ ರಿಸೈನ್ ಮಾಡಿ ಬರಬೇಕು ಅಂತ ಆಸೆ ಪಟ್ಟಿದ್ರು. ಹಾಗಾದರೆ ನೀವು ಸೇವೆ ಮಾಡುವಂಥ ಸ್ಥಳ ಇಲ್ವಾ? ತುಮಕೂರಿನಲ್ಲಿರುವಂಥ ಅದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆಯಲ್ಲಿ. ಬಾಡಿಗೆ. ಎಷ್ಟು ವರ್ಷದಿಂದ ಅಲ್ಲಿದ್ದರೆ? ನಾವು ಸುಮಾರು 13 ವರ್ಷದಿಂದ ಇದ್ದೇವೆ ಅದರಲ್ಲೇ ಸೇವೆ ಮಾಡ್ತಾ ಬಂದಿದ್ದೆ. ಹೌದು. ಆಮೇಲೆ ನನ್ನ ಮಾವನವರು ಡೆತ್ ಆದಮೇಲೆ ಆ ಬಾಡಿಗೆ ನನ್ನ ಕೈಲಿ ಕಟ್ಟಕ್ಕಾಗಲ್ಲ. ಮತ್ತೆ ನಿಮಗೆ ಅವರು ಭಾವನವ್ರು ಫೋನ್ ಮಾಡಿ ನಾನು ದೇವ್ರ ಮುಂದೆ ಕೇಳಿದೆ, ನಾನು ನಿನ್ಗೆ ಹಂಗೆ ಮಾಡಿದೆ ನನಗಾಗಿ ನೀನೇನು ನಿನಗೆ ಯಾರನ್ನು ಬೇಡಬೇಕು ಅಂತ ಬಂದಿದೆಯಲ್ಲ. ಅವಾಗ ನನ್ನ ಭಾವನವ್ರು ಹೇಳಿದ್ರು, ಜೋಸ್ ಥಾಮಸ್ ಅಂತೇಳಿ ಅವ್ರು ಹೇಳಿದ್ರು, ನೀನೊಂದು ಕೆಲಸ ಮಾಡಪ್ಪ, ಒಂದು ಮನೆ ನೋಡಿ ನೀನು. ನಾನು ಅಂದ್ಕೊಂಡೆ ಇವ್ರ ಮನೆ ನೋಡೋಕೆ ನಾನು ಯಾಕೆ ಓಡಾಡಲಿ, ಅವ್ರು ಬರಲಿ, ಅವ್ರು ಬಂದಮೇಲೆ ಬೇಕಾದ್ರೆ ಕರ್ಕೊಂಡೋಗಿ ಓಡಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. 2ನೇ ದಿನ ಫೋನ್ ಮಾಡಿದ್ರು, ನಿನ್ನ ಮನೆ ನೋಡ್ದಾ ಅಂದರು. ಆವಾಗಲೂ ನಾನು ಮನೆ ನೋಡಿರಲಿಲ್ಲ, ನಾನು ಸುಮ್ಮನೆ ಹ್ಞೂ ಅಂತ ಇತ್ತು. 3ನೇ ಸರಿ ಹೇಳಿದ್ರು, ನೀನು ಹೋಗಿ ಮನೇನ ನೋಡ್ಕೊಂಡು ಬಾ. ನಾನು ಹೋಗಿ ಒಂದು ಮನೇನ ನೋಡಿದೆ. ಅಲ್ಲಿ ಅವ್ರು ಹೇಳಿದರು, ಇಷ್ಟಿಷ್ಟು ಅಮೌಂಟ್ ಆಗ್ತದೆ, ಸುಮಾರು 6.5 ಲಕ್ಷ ಲೀಸಿಗೆ ಆಗ್ತದೆ, ಮತ್ತು 50,000 ಸುಮ್ಮನೆ ಫಿಕ್ಸ್ ಇಡಬೇಕೆಂಬುದಾಗಿ ಹೇಳಿದ್ರು. ಅಲ್ಲಿ ಹೇಳಿದಾಗ ನನ್ನ ಭಾವನವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ಹೇಳಿದ್ರು, ಮನೆ ನಿನಗೆ ಇಷ್ಟ ಆಯಿತಾ ಅಂತ. ನನಗೆ ಅಲ್ಲಿವರೆಗೂ ನನಗೆ ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ನನಗೆ ನೋಡೋಕೆ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ನಿನಗೆ ಮನೆ ಇಷ್ಟ ಆಯಿತು ನಾನು ತಕ್ಷಣ ವಾಸ ಮಾಡೋರು ಅವರು, ನಾನು ಯಾಕೆ ಇಷ್ಟ ಆಯಿತು ಅಂತ ಹೇಳೋಣ, ನೀವು ಬಂದು ನೋಡ್ರಿ ಅಂತ. ಇಲ್ಲ ನಿನಗೆ ಇಷ್ಟ ಆದರೆ ನೀನು ಹೇಳೋದು. ಇಷ್ಟ ಆಗಿದೆ, ಚೆನ್ನಾಗಿದೆ. ಮಾರನೇ ದಿನ ಬಂದ್ಬಿಟ್ಟು ಅವ್ರು ಹೇಳಿದ್ರು, ನಾನು ನಿನಗೆ ಅಮೌಂಟ್ ಕೊಡ್ತೇನೆ, ನಿಮ್ಮ ಮನೇನ ಲೀಸ್ಗೆ ಹಾಕ್ಸ್ಕೊಂಬಿಡು. ಆ ರೀತಿಯಾಗಿ ದೇವ್ರ ಕಾರ್ಯ ಮಾಡಿದ್ದು ನನಗೆ ಫಸ್ಟ್ ಟೈಮ್. ಅವ್ರು ನೀನೇ ಇರು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಬಾಡಿಗೆ ಕಟ್ಟೋದು ನಿಂತೋಯ್ತು. ಆಮೇಲೆ ಡೈರೆಕ್ಟಾಗಿ ಲೀಸಿಗೆ ಬಂದ್ಬಿಟ್ಟು ನಾವು ಆ ಥರ ದೇವ್ರು ನಡೆಸ. ಆವಾಗ ದೇವರು ಅದೇ ವಾರದಲ್ಲಿ ಒಂದು ಉಪವಾಸ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವ್ರ ಸಮ್ಮುಖದಲ್ಲಿ ಕುತ್ಕೊಂಡಾಗ ದೇವ್ರು ನನಗೆ ಹೇಳಿದ್ರು, ನೀನೇನು ಭಾಳ ದೊಡ್ಡದಾಗಿ ನನಗಾಗಿ ಇದನ್ನು ಮಾಡಿದ್ದೀನಿ ಅಂತ ಹೇಳ್ದಲ್ಲ, ನಾನು ಯಾವತ್ತೂ ಯಾರಿಗೂ ಸಾಲ್ಗಾರನಲ್ಲ, ನನಗಾಗಿ ಯಾರಾದರೂ ಏನಾದರೂ ಮಾಡಿದ್ರೆ ನಾನು ತಿರುಗಿ ಅವ್ರಿಗಾಗಿ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ಕೇಳಿದ ತಕ್ಷಣ ಅವತ್ತು ನಾನು ನಿಲ್ಲಿಸ್ಬಿಟ್ಟೆ, ಸ್ವಾಮಿ ಇನ್ಮೇಲೆ ನಿನ್ನ ಮುಂದೆ ಒಂದು ಪ್ರಶ್ನೆ ನಾನು ಹಾಕಲ್ಲ. ನಡೆಸೋನು ನೀನೇ, ನಿಲ್ಲಿಸೋನು ನೀನೇ, ಪ್ರಬಲ ಪಡಿಸೋನು ನೀನೇ, ಕೊಡುವಾತ ನೀನೇ ಆಗಿದೆಯಾ, ನೀನು ನನ್ನನ್ನು ನೋಡ್ಕೊಳ್ತೀಯ ಅಂತ ನಂಬಿಕೆ ಇದೆ ಅಂತೇಳಿ ಅವತ್ತು ನಾನು ತೀರ್ಮಾನ ಮಾಡಿ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೆ. ಇದುವರೆಗೂ ಒಂದು ಕೊರತೆನೂ ಬರೋಕ್ಕೆ ದೇವ್ರು ಬಿಟ್ಟಿಲ್ಲ. ಹಾಗೆ ನಾನು ಹೇಳಿದೆ, 5 ತಿಂಗಳಾಯಿತು ನಾನು ಮದುವೆಯಾಗಿ ಅಂತ. ನಾನು ಹೋಗಿ ಹುಡುಗಿ ಮನೆಯಲ್ಲಿ ಹುಡುಗಿ ನೋಡೋಕ್ಕೆ ಹೋಗುವಂಥ ದಿನದಲ್ಲಿ ನನ್ನ ಹತ್ರ ಇದ್ದಿದ್ದು ಬರೀ 120 ರೂಪಾಯಿ ಮಾತ್ರ. 120 ರೂಪಾಯಿ ನಾನು ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟು ಹೋದೆ, ದೇವ್ರ ಮೇಲೆ ನಂಬಿಕೆ ಇಟ್ಟು. ದೇವ್ರು ನಡೆಸ್ತಾನೆ. ಮದುವೆಗೆ ದುಡ್ಡು ಕೂಡ ಇಟ್ಟಿದೆಯಾ? ಇಲ್ಲ. ಮದುವೆಗೆ ಫಿಕ್ಸೆಡ್ ಡೆಪಾಸಿಟ್ ಇದೆಯಾ? ಯಾವುದೂ ಇಲ್ಲ. ಬಟ್ ದೇವರು ನಡೆಸಿದಂಥದ್ದು ಸುಮಾರು 7-8 ಲಕ್ಷದವರೆಗೂ ಕೂಡ ಖರ್ಚಾಯಿತು. ಬಟ್ ನಾನು ಹೇಳ್ತೇನೆ, ಒಂದೊಂದು ತನ್ನ ಸೇವಕರ ಮೂಲಕ, ತನ್ನ ಮಕ್ಕಳ ಮೂಲಕ ನನಗೆ ದೇವ್ರು ಕೊಟ್ಟರು. ಒಬ್ರು ಇದು ಅಂದರೆ ತನ್ನ ಮಕ್ಕಳನ್ನು ಆತನು ಪೋಷಿಸ್ತಾನೆ ಅನ್ನೋದಕ್ಕೆ ನಾನೇ ಕಾರಣ, ನಾನೇ ಸಾಕ್ಷಿ. ಅಂದರೆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ, ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ. ಸುಮಾರು 7-8 ಲಕ್ಷ ಎಲ್ಲಿದೆ, 120 ರೂಪಾಯಿ ಎಲ್ಲಿದೆ. ಆದರೆ ನಂಬಿಕೆಯಲ್ಲಿ ಹೆಜ್ಜೆ ಇಟ್ಟೆ, ದೇವರೇ ನನ್ನನ್ನು ಕರೆದೋನು ನೀನು ಅಂದಮೇಲೆ ನನ್ನನ್ನು ನಡೆಸೋನು ನೀನೇ. ಅವತ್ತು ಕರ್ತನು ನನಗೆ ತೋರ್ಪಡಿಸಿತ್ತು. ಇವತ್ತಿನವರೆಗೂ ಕೂಡ ನನಗೆ ಎಲ್ಲರೂ ಹೇಳ್ತಾರೆ, ಪಾಸ್ಟರ್ ನಿಮ್ಮ ಮದುವೆ ಒಂಥರ ರಾಜನ ಮದುವೆ ಥರ ಮಾಡ್ಕೊಂಡ್ರಿ ನೀವು. ಬಟ್ ನಾನು ಮಾಡಲಿಲ್ಲ, ದೇವ್ರು ಮಾಡಿದ್ದು. ಆಮೇಲೆ ಖಂಡಿತವಾಗಿ. ಫಸ್ಟ್ ಈ ಸೇವೆಯಲ್ಲಿ ನೀವು ಈಗ ಪ್ರಾರಂಭ OMನಲ್ಲಿ ಇದ್ರಿ,
ಈ ಥರ ಸಭಾ ಸೇವೆಗೆ ಮಾಡ್ತಾ ಇದ್ದೀರಿ. ಇದರ ಮಧ್ಯದಲ್ಲಿ ಏನೇನು ನೀವು ಸೇವೆ ಮಾಡಿದ್ದೀರಿ? ಕರ್ತನ ಸೇವೆ ಏನೇನು ಮಾಡಿದ್ದೀರಿ? ಯಾವ ಸೇವೆಯನ್ನು ನೀವು ಇವ್ಯಾಂಜಲಿಸಮ್ ಜಾಸ್ತಿ ಮಾಡ್ತಾ ಇದ್ದೆ. ಇವ್ಯಾಂಜಲಿಸಮ್ ಇಟ್ ವಾಸ್ ಅ ಮೇನ್ ಥೀಮ್ ಫಾರ್ OM. OM ನಲ್ಲಿ ಪ್ರಾಮುಖ್ಯವಾದ ಒಂದು ಅಂಶನೇ ಇವ್ಯಾಂಜಲಿಸಮ್ ಮಾಡ್ಬೇಕು ನಾವು ಅಂತೇಳಿ. ಸೊ ನಾವು ಅದನ್ನೇ ಮಾಡ್ತಾ ಇದ್ವಿ. ನಂತರ ಬೇರೆ ಅದನ್ನು ಬಿಟ್ಟರೆ ನಮಗೆ ಶನಿವಾರ ಭಾನುವಾರ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಅಲ್ಲಿ ಒಂದು ಸ್ವಲ್ಪ ಆತ್ಮಿಕ ಸಹೋದರರು ಇರ್ತಾಯಿದ್ವಿ. ನಮ್ಮ ಟೀಮಲ್ಲಿ ಅಲ್ಲದೆ ಬೇರೆಯವ್ರು ಇರ್ತಾಯಿದ್ರು. ಅವ್ರನ್ನೆಲ್ಲ ನಾವು ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಶಂಕರನ್ ಕೋವಿಲ್, ಪನಗುಡಿ ಆ ಭಾಗಗಳಲ್ಲೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ ನಾವೇ ಪೋಲ್ಸನ್ನು ಊಣಿ ನಾವೇ ಗರಿಗಳನ್ನು ಮೇಲೆ ಹಾಕಿ ನಾವು ಹಾಡು ಹೇಳೋಕ್ಕೆ ಶುರು ಮಾಡ್ತಾಯಿದ್ವಿ. ಅಂದರೆ ನೆರಳು ಥರ ಮಾಡಿಬಿಟ್ಟು ಹಾಡು ಹೇಳೋಕ್ಕೆ ಶುರು ಮಾಡ್ತಾಯಿದ್ವಿ. ಜನಗಳು ಬಂದು ತಾವಾಗೆ ಕೂತ್ಕೊಳ್ಳೋರು. ಅಂದರೆ ಅದು ಹಳ್ಳಿಗಳಲ್ಲಿ ಅಥವಾ ಪಟ್ಟಣ? ಹಳ್ಳಿಗಳಲ್ಲಿ ಜನಗಳು ತಾವಾಗೆ ಬಂದು ಕುತ್ಕೊಳ್ಳೋರು. ಒಬ್ರು ಹಾಡು ಹೇಳ್ತಾ ಇದ್ವಿ, ಒಬ್ರು ತಕ್ಷಣನೇ ಪ್ರಾರ್ಥನೆ ಮಾಡೋರು, ಒಬ್ರು ಇನ್ನೊಬ್ರು ಭಾಷೆ ಗೊತ್ತಿರೋರು ಮೆಸೇಜ್ ಸ್ಟಾರ್ಟ್ ಮಾಡೋರು. ಈ ರೀತಿಯಾಗಿ ಕಾರ್ಯ ಮಾಡ್ತಾ ಇದ್ವಿ. ಲಾಸ್ಟಿಗೆ ನಾವು ಕೇಳ್ತಾ ಇದ್ವಿ, ದೇವರಿಗೆ ನೀವು ನಿಮ್ಮ ಹೃದಯನ ಒಪ್ಪಿಸ್ಕೊಡ್ಲಿಕ್ಕೆ ಎಷ್ಟು ಜನ ಇದ್ದೀರಾ ಅಂದಾಗ ಕೈಗಳನ್ನೆತ್ತಿ ಮುಂದಕ್ಕೆ ಬರ್ತಾಯಿದ್ರು. ಅವ್ರನ್ನ ಪ್ರೇಯರ್ ಮಾಡಿ ಅಲ್ಲಿ ಸುತ್ತಮುತ್ತ ಇರುವಂಥ ಸಭೆಗಳಿಗೆ ಒಪ್ಪಿಸಿ ವಾಪಸ್ ಬರ್ತಾಯಿದ್ರು. ಸೊ ಆ ಥರ ನಮ್ಮ ಮೇನ್ ಥೀಮ್ ಆಗಿತ್ತು. OM ಅಲ್ಲಿ ನಾವು ಇವ್ಯಾಂಜಲಿಸಮ್ ಮಾಡುವಾಗ ಹೊರಗಡೆ ಇರುವಂಥ ಕೆಲಸ ಮಾಡುವಂಥ ಸಹೋದರರು ಕೂಡ ನಮಗೆ ಬಂದು ಸ್ಪಂದಿಸ್ತಾ ಇದ್ರು, ತಮಿಳ್ನಾಡು ಬಾರ್ಡ್ರಲ್ಲಿ ಮತ್ತು ಕೇರಳ ಬಾರ್ಡ್ರಲ್ಲಿ. ಈಗ ಈ ಅಂದರೆ ಸಭಾ ಸೇವೆಗೆ ಬಂದ ನಂತರ ನೀವೇನೆಲ್ಲ ಸೇವೆ ಮಾಡಿದ್ದೀರಿ? ಸಭಾ ಸೇವಕರಾಗಿ ನಾನು ಬಂದ ಮೇಲೆ ಮೊಟ್ಟ ಮೊದಲನೇದಾಗಿ ಸಭಾ ಪಾಲನೆ ಮೊದಲನೇದು, ಎರಡನೇದಾಗಿ ಟ್ರಾನ್ಸ್ಲೇಷನ್ ಅನ್ನುವಂಥದ್ರಲ್ಲಿ ದೇವ್ರು ನನ್ನ ನಡೆಸ್ತಾ ಇದ್ದಾನೆ. ಭಾಷಾಂತರಿಸೋದು, ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಮಾಡ್ತಾ ಇರೋದಲ್ಲ. ಇಟ್ ವಾಸ್ ಮೈ ಡ್ರೀಮ್. 1996ನೇ ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ DGS ದಿನಕರ್ ಅವ್ರು ಬಂದಾಗ ಈ ವಾಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಅವರು ಇಂಗ್ಲೀಷಲ್ಲಿ ಮಾತನಾಡ್ತಾ ಇರುವಾಗ ಒಬ್ಬರು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು. ನನ್ನ ಆಸೆ ನಾನು ಇಂಗ್ಲೀಷಲ್ಲಿ ಮಾತಾಡಬೇಕು, ಬಟ್ ಓದ್ತಾ ಇರೋದು ಕನ್ನಡ ಮೀಡಿಯಂ ಸ್ಕೂಲಲ್ಲಿ. ಆವಾಗ ನಾನು ವಾಕ್ಯನ ಅಲ್ಲಿ ಕೇಳಿಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಲೋಟಗಳನ್ನೆಲ್ಲ ಜೋಡಿಸಿದ್ರು ಮನೇಲಿ. ಅಲ್ಲಿ ಅವ್ರು ಹೇಳ್ತಾ ಇದ್ರು ಟಚ್ 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 ಎಂಬುದಾಗಿ. ಎಲ್ಲ ಬಿದ್ದೋಗ್ತಾ ಇದೆ. ನಾನು ಬಂದ್ಬಿಟ್ಟು ಮನೇಲಿರುವಂಥ ಲೋಟಗಳು ಪಾತ್ರೆಗಳನ್ನೆಲ್ಲ ಬೀಳಿಸ್ತಾ ಇದ್ದೆ. ಆ್ಯಕ್ಚುಲಿ ಅದು ನನಗೆ ಒಂದು ಆಸೆ ಇತ್ತು, ನನ್ನ ದೇವರಿಗಾಗಿ ನಾನು ಕೂಡ ಮಾಡಬೇಕು, ಇಂಗ್ಲೀಷ್ ಮಾತಾಡಬೇಕು, ಬೇರೆ ಭಾಷೆ ಮಾತಾಡಬೇಕು. ನನ್ನ ಆಸೆ ಅವತ್ತಿಂದ ಆರಂಭ ಆಯಿತು. ನಾನು ಅವಾಗ ಕನ್ನಡದಲ್ಲಿ ಏನಾದರೂ ಹೇಳಿದರೆ ನನ್ನ ತಮ್ಮ ಒಬ್ಬ ಇದ್ದ ಅಭಿಲಾಷ್ ಅಂತ, ಅವ್ನು ಇಂಗ್ಲೀಷಲ್ಲಿ ಹೇಳೋನು. ಅವ್ನು ಇಂಗ್ಲೀಷ್ ಮೀಡಿಯಮ್ ಓದಿದ್ದು, ನಾನು ಕನ್ನಡ. ಸೊ ಹಾಗೆ ನನ್ನಲ್ಲಿ ದೇವ್ರ ಬಗ್ಗೆ ದೇವರಿಗಾಗಿ ಏನಾದ್ರು ಮಾಡಬೇಕು ಅಂತ ಆಸಕ್ತಿ ಬಂದು ಇಟ್ ವಾಸ್ ಅ ಟ್ರಾನ್ಸ್ಲೇಷನ್ ವಾಸ್ ಮೈ ಗಿಫ್ಟ್. ನಾನು ಅದನ್ನು ಸ್ವಂತವಾಗಿ ಪಡೆದುಕೊಂಡಿದ್ದಲ್ಲ, ದೇವರು ಅದು ನನಗೆ ದಾನವಾಗಿ ಕೊಟ್ಟಿದ್ದ. ಸೊ ಎರಡನೇದಾಗಿ ದಟ್ ಕರ್ತನಿಗಾಗಿ ಹಾಡನ್ನು ಬರೆಯುವಂಥದ್ದು. ಇಲ್ಲಿವರೆಗೆ ನಾನು ಕರ್ತನ ನಾಮದ ಮಹಿಮೆಗೆ ಹೇಳ್ತೀನಿ ಸುಮಾರು 15 ಹಾಡುಗಳನ್ನ ದೇವ್ರು ಕೊಟ್ಟಿದ್ದಾನೆ. ಅದು ನನ್ನ ಸೇವೆಯ ಒಂದು ಭಾಗ ಅಷ್ಟೇ. ಒಂದು ಹಾಡು ಬರೆಯೋದು ಮಾತ್ರ ಅಲ್ಲ, ಅದಕ್ಕೆ ಹಾಡ್ತೀರಿ, ಟ್ಯೂನ್ ನಾನೇ ಕೊಡ್ತೇನೆ, ಟ್ಯೂನ್ ನೀವು ಕೊಡ್ತೀರಿ. ಸೊ ಆ ಥರ ದೇವ್ರು ನನಗೆ ಅದು 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 ಸೇವೆ ಒಂದು ಭಾಗವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಪ್ರಾಮುಖ್ಯವಾಗಿ ನನಗೆ ಸಭೆಯ ಸೇವೆ. ಬಸ್ ಈ ಹಾಡುಗಳನ್ನು ನೀವು ಬರೀತೀರಿ, ನೀವು ಹಾಡ್ತೀರಿ, ಅದು ಅದಕ್ಕೇನಾದರೂ ನೀವು ಧ್ವನಿ ಸ್ಟುಡಿಯೋನೇನು ಮಾಡಿದ್ದೀರಾ? ಇಲ್ಲಿವರೆಗೂ ನಾನೇನು ಮಾಡಿಲ್ಲ. ದೇವರು ಯಾವಾಗ ಹೇಳ್ತಾರೋ ಅವತ್ತು ನಾನು ಅಂದರೆ ಅದರ ಯೋಜನೆ ಇದೆ. ಹೌದು, ಮುಂದೆ ದೇವ್ರು ನಡೆಸೋದಾದ್ರೆ ಖಂಡಿತವಾಗಿ ಮಾಡ್ತೀವಿ. ಯಾಕೆಂದರೆ ಆತನ ಕೊಟ್ಟಿದ್ದಾನೆ ಅಂದಮೇಲೆ ಆತನ ಅದನ್ನು ಪ್ರಗತಿಗೆ ತಂದೆ ತರ್ತಾನೆ, ಅದೊಂದು ನಂಬಿಕೆ. ಆದರೆ ನನ್ನ ಬಲದಲ್ಲಿ ನಾನು ಏನು ಮಾಡೋದಕ್ಕಿಂತ ಆತನ ಬಲದಲ್ಲಿ ಮಾಡಿದರೆ ಅದು ಪರ್ಫೆಕ್ಟ್ ಆಗಿರ್ತದೆ, ಸಕ್ಸಸ್ಫುಲ್ ಆಗಿರ್ತದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಇಸ್ ಟೈಮ್. ಇಷ್ಟು ತನಕ ನೀವು ಸೇವೆ ಅನುಭವಿಸಿದ ನಿಮಗೆ ಹೇಗೆ ಅನ್ನಿಸ್ತದೆ ಈ ಕರ್ತನ ಸೇವೆ? ಯಾಕಂದರೆ ಒಂದು ಕಾಲದಲ್ಲಿ ಒಂದು ಸಂಸ್ಥೆಯಲ್ಲಿ ಇದ್ದುಕೊಂಡು ನೀವು ಅಂದರೆ ಚೆನ್ನಾಗಿದ್ರಿ, OMನಲ್ಲಿ ಯಾವುದೇ ಕಷ್ಟ ನಷ್ಟ ವೇದನೆಗಳಿಲ್ಲದೊಂದು ಕಡೆಯಲ್ಲಿದ್ದಿರಿ. ಈಗ ಸಭಾ ಸೇವೆಗೆ ಬಂದಿದ್ದೀರಿ, ಇದರಲ್ಲಿ ಹೇಗೆ ವ್ಯತ್ಯಾಸ ನಿಮಗೆ ಕಾಣ್ತದೆ? ವ್ಯತ್ಯಾಸ ಅನ್ನೋದಕ್ಕಿಂತ ಚೆನ್ನಾಗಿ ನಮ್ಮನ್ನು ಬೈತಾರೆ ಜನ, ಚೆನ್ನಾಗಿ ನಮ್ಮನ್ನು ಹೀಯಾಳಿಸ್ತಾರೆ, ಚೆನ್ನಾಗಿ ಹಂಗಿಸ್ತಾರೆ ಸಭಾ ಸೇವೆಯಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೇವೆಗೆ ಬರೋದಕ್ಕಿಂತ ಮುಂಚೆ ನಮಗೆಲ್ಲ ಸ್ಥಾನಮಾನಗಳಿರ್ತದೆ. ಸೇವೆಗೆ ಬಂದ ಮೇಲೆ ನಮ್ಮನ್ನು ನೋಡುವಂಥ ವಿಧಾನ ಬೇರೆ ಇರ್ತದೆ. ಒಬ್ಬ ಸೇವಕ ಮನೆಗೆ ಬಂದರೆ ದುಡ್ಡಿಗಾಗಿ ಬಂದ ಅಂತಾರೆ. ಒಬ್ಬ ಸೇವಕ ಮನೆಗೆ ಬಂದು ಮಾತಾಡ್ಸ್ತಾ ಅಂದರೆ ಬರೀ ಹಣವನ್ನು ನೋಡ್ತಾರೆ ವಿನಃ ದೇವರ ಸೇವಕ ಅನ್ನೋ ಮಾನ್ಯತೆಯಲ್ಲಿ ನೋಡಲ್ಲ. ಅದೇ ನನಗೆ ಫಸ್ಟ್ ದೇವರು ನನ್ನೊಂದಿಗೆ ಮಾತನಾಡಿದ್ರು. ನಾನು ಹೇಳೋ ತನಕ ನೀನು ಯಾರ ಮನೆಗೂ ಹೋಗ್ಬಾರ್ದು, ನಾನು ಹೇಳೋ ತನಕ ನೀನು ಯಾರ ಮನೆಗೂ ಹೋಗ್ಬಾರ್ದು, ನಾನು ನಿನಗೆ ಪ್ರೇರೇಪಣೆ ಕೊಟ್ಟನ ನೀನು ಹೋಗು. ಅದು ನನಗೆ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಟ್ ವಾಸ್ ಇನ್ನರ್ ಹೂಂಡ್.
ಖಂಡಿತ. ಒಳಗಡೆ ಆದಂಥ ಗಾಯ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೆ. ಯಾವುದು ನಮ್ಮನ್ನು ನೋವು ಪಡಿಸ್ತದೆ ಅಂದರೆ, ಸೇವೆಯಲ್ಲಿ ಕರ್ತನ ಮುಖವನ್ನು ನೋಡ್ಕೊಂಡು ನಾವು ಬಂದಿರ್ತೇವೆ. ಮನುಷ್ಯರು ಏನಂತಾರೆ ಅಂದರೆ, ಅವ್ರ ಮುಖ ನೋಡ್ಕೊಂಡು ಸೇವೆ ಮಾಡ್ತೀವಿ ಅಂತ. 5 ರೂಪಾಯಿ ಕಾಣಿಕೆ ಕೊಟ್ಟರು ಅಂದರೆ 50 ಜನ ಕೇಳ್ಕೊಳ್ತಾರೆ. ಬಟ್ ಕರ್ತನ ನಾಮದ ಮಹಿಮೆಗಾಗಿ ನಾನು ಹೇಳ್ತೇನೆ, ನನಗಿರುವಂಥ ಪ್ರತಿ ಒಬ್ಬೊಬ್ಬ ಸಹಾಯಕರು, ಸೇವೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ಕೂಡ ನನ್ನನ್ನು ಆತ್ಮಿಕವಾಗಿ ಸೇವೆಯಲ್ಲಿ ಬಲಪಡಿಸ್ತಾನೆ ಇದ್ದಾರೆ. ಸಭೆಯಲ್ಲಿರುವಂಥವ್ರು ಆಗಿರ್ಬೋದು, ನಮ್ಮ ಸಭೆಯಲ್ಲಿರುವಂಥವರು ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ನಮ್ಮನ್ನು ಪ್ರೋತ್ಸಾಹಪಡಿಸ್ತಾರೆ. ಒಂದು ಕೂಟಗಳನ್ನ ಮಾಡುವಾಗ, ಒಂದು ಮೀಟಿಂಗ್ಗಳನ್ನ ಮಾಡುವಾಗ ಅವ್ರು ನಮ್ಮ ಜೊತೆ ಸಹಾಯಕರಾಗಿರ್ತಾರೆ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೇವಕ ಅಂತಂದರೆ ಮೊಟ್ಟ ಮೊದಲನೇದಾಗಿ ಚುಚ್ಚುವಿಕೆ ಬರೋದೆಲ್ಲಿ ಅಂದರೆ, ಕಾಣಿಕೆಗಾಗಿ ಸೇವೆ ಮಾಡೋರಿದ್ದಾರೆ. ಬಟ್ ಯಥಾರ್ಥವಾಗಿ ಸೇವೆ ಮಾಡೋರನ್ನ ಅದು ಬಾಧಿಸ್ತದೆ. ಖಂಡಿತವಾಗಿ. ಯಥಾರ್ಥವಾಗಿ ಸೇವೆ ಮಾಡೋರಿಗೆ ಅದು ನೋವಾಗ್ತದೆ. ಬರೀ ಕೇಳಲಿಕ್ಕಾಗಿ ಕೊಡಲಿಕ್ಕಾಗಿ ಅಂತಲೇ ಯೋಚನೆ ಮಾಡ್ತಾರೆ ವಿನಃ, ದೇವರ ಸೇವಕನು ಒಂದು ಲೋಟ ನೀರು ಕೊಟ್ಟರು ಪ್ರತಿಫಲ ಬರುತ್ತೆ ಅನ್ನೋದನ್ನ ಮರೆತು ಹೋಗ್ಬಿಡ್ತಾರೆ. ಯಾಕಂದರೆ ಖಂಡಿತ ಅನೇಕರಿಗೆ ದೇವರು ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಕೊಡ್ತಾನೆ, ಆದರೆ ಅದು ಕರ್ತನಿಂದ ಬಂದಿದ್ದಂಥ ಜನರು ಅನ್ನಿಸೋದಿಲ್ಲ. ಕರ್ತನಿಗೆ ಅದು ಕೊಡಬೇಕು ಅಂತ ನನಗೆ ಪರ್ಸ್ನಲ್, ಔಟ್ ಆಫ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಹೇಳ್ತೀನಿ. ಅಯ್ಯನವ್ರು, ನೀವು ದೊಡ್ಡವರು, ನಮಗಿಂತ ಹಿರಿಯರು. ನಾನು ಸೇವೆಗೆ ಬಂದ ಮೇಲೆ ನಾನು ಅಂದ್ಕೊಂಡಿದ್ದು, ನಾನೊಂದು ಬಿರಿಯಾನಿ ಪಾತ್ರೆ ಅಷ್ಟೇ. ಪಾತ್ರೆಯ ಒಳಗಡೆ ಇರೋದನ್ನ ಜನ ಇಷ್ಟಪಡ್ತಾರೆ, ಪಾತ್ರೆಯ ಹೊರಭಾಗವನ್ನು ಯಾರು ಇಷ್ಟಪಡಲ್ಲ, ಮುಟ್ಟೋಕೆ ಇಷ್ಟಪಡಲ್ಲ, ಮಸಿ ಆಗುತ್ತೆ ಅಂತ ದೂರ ಇರ್ತಾರೆ. ಸೇವಕನಿಂದ ಬರುವಂಥ ವಾಕ್ಯಗಳಿಗೆ ಮಹತ್ವವನ್ನು ಕೊಡ್ತಾರೆ, ಸೇವಕನ ಪ್ರಾರ್ಥನೆಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ, ಸೇವಕನಿಗೆ ಪ್ರಾಧಾನ್ಯತೆಯನ್ನು ಕೊಡಲ್ಲ. ಯಾಕಂದರೆ ನೀವು ಹೇಳುವಂಥದ್ದು ಅನೇಕ ದೇವ ಸೇವಕರು ನೋಡ್ತಾ ಇದ್ದಾನೆ. ಅಂದರೆ ನಿಮ್ಮ ಹಾಗೆ ಅಥವಾ ನಿಮಗಿಂತ ಕಠಿಣವಾದ ಪರಿಸ್ಥಿತಿ ಹಾದು ಹೋಗೋದು ಎಷ್ಟೋ ಸೇವಕರಿದ್ದಾರೆ. ಯಾಕಂದರೆ ಈ ಅನುಭವ ಅಂದರೆ ಒಬ್ಬರಿಗೊಬ್ಬರ ಅನುಭವ ಹಂಚಿಕೊಳ್ಳುವಾಗ ಕೆಲವರನ್ನು ಬಲಗೊಳ್ತಾರೆ, ಆತ್ಮೀಯದಲ್ಲಿ ಬಲಗೊಳ್ತಾರೆ. ಯಾಕೆಂದರೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರ ವಾಕ್ಯ ಇದ್ದದೆ ಆತನ ನೋಡಿದ ಮುಖದ ಪ್ರಕಾಶ ಅಂತ. ಲಜ್ಜೆಯಿಂದ ಕೇಳಲಿಕ್ಕೆ ದೇವರು ಖಂಡಿತವಾಗಿ ಬಿಡೋದಿಲ್ಲ. ಫಸ್ಟ್ ಈ ಅನುಭವದಲ್ಲಿ ಎಷ್ಟು ನೀವು ಕಷ್ಟಪಟ್ಟಿದ್ದೀರಿ? ನಾನೇನು ಕಷ್ಟಪಟ್ಟಿಲ್ಲ. ಯಾಕೆಂದರೆ ದೇವರು ನಾನು ಮಾತಾಡೋದನ್ನು ನೋಡ್ತಾ ಇದ್ದಾರೆ. ನಾನು ನೋವು ಪಟ್ಟಿದ್ದೀನಿ ಅಷ್ಟೇ, ನಾನು ಕಷ್ಟಪಟ್ಟಿಲ್ಲ. ನಾನು ದೇವ್ರ ಮುಂದೆ ಹತ್ತಿದ್ದೀನಷ್ಟೇ, ಕಷ್ಟಪಡಲಿಕ್ಕೆ ದೇವರು ನನಗೆ ಬಿಡಲಿಲ್ಲ. ಜನಗಳು ಅಂದರು, ಸುತ್ತಿದ್ರೆ ಗೊತ್ತಾಗುತ್ತೆ, ಹಲಿದ್ರೆ ಗೊತ್ತಾಗುತ್ತೆ, ಕೆಳಗೆ ಬಿದ್ದರೆ ಗೊತ್ತಾಗುತ್ತೆ, ಏನು ಇಲ್ದಂಗಾದಾಗ ಗೊತ್ತಾಗುತ್ತೆ ಅಂತ ಜನಗಳು ಅಂದರು, ಕಿವಿಯಾರ ಕೇಳೋ ಆಗಂದರು. ಬಟ್ ಇದುವರೆಗೂ ದೇವ್ರು ಸುತ್ತಕ್ಕೆ ಬಿಟ್ಟಿಲ್ಲ, ಇದುವರೆಗೂ ದೇವ್ರು ಕೆಳಗೆ ಬೀಳಕ್ಕೆ ಬಿಟ್ಟಿಲ್ಲ, ಇದುವರೆಗೂ ದೇವ್ರು ಕುಂದಿ ಹೋಗಕ್ಕೆ ಬಿಡಲಿಲ್ಲ. ಸೇವೆ ಅವ್ರದ್ದು, ಖಂಡಿತ. ನಾನು ಸೇವಕ ಅಷ್ಟೇ. ನನ್ನ ಸೇವೆ ಆಗಿದ್ರೆ ನಾನು ಹೇಳ್ತಾ ಇದ್ದೆ, ನಾನು ಬೀಳ್ತೀನಿ, ನಾನು ಹೇಳ್ತೀನಿ ಅಂತ. ಸೇವೆ ಅವ್ರದ್ದಾದ ಕಾರಣ ನಾನು ಒಂದು ಕಾರಣಕ್ಕೂ ಕೂಡ ಕುಂದು ಹೋಗೋ ಮಾತಿಗೆ ನಾನು ಪ್ರಾಧಾನ್ಯತೆ ಕೊಡಲೇ ಇಲ್ಲ. ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನೆ, ನನ್ನ ಕುಟುಂಬನ ನೋಡಿ ಎಷ್ಟೋ ಜನ ಬಲವಂತ ಇದ್ದಾರೆ. ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಟ್ಟ ಕುಟುಂಬ, ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ. ನನಗೊಂದು ಹೆಮ್ಮೆ ಏನು ಅಂದರೆ, ನನ್ನ ಯಜಮಾನನನ್ನು ಸೇವಿಸೋದ್ರಲ್ಲಿ ನನಗೆ ಯಾವುದೇ ಹೀನತೆ ನನಗಿಲ್ಲ. ಯಾಕೆಂದರೆ ಯಜಮಾನನಿಗಾಗಿ ನಾವು ಮಾಡುವಾಗ ತಂದೆ ನಮಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಖಂಡಿತ ಒಂದು ದಿನ ಇದೆ ಅದಕ್ಕೆ. ಖಂಡಿತ. പക്ഷേ ಯಾವಾಗಲಾದರೂ ಈ ಸೇವೆ ನಿಮಿತ್ತವಾಗಿ ಈ ನೋವುಗಳು, ನಿಂದನೆಗಳು, ಅಪಮಾನಗಳು ಬರುವಾಗ ಈ ಸೇವೆನೇ ಬೇಡಪ್ಪ ಅಂತ ಯಾವಾಗಲೂ ಅನ್ನಿಸಿದ್ದುಂಟ? ಅಫ್ಕೋರ್ಸ್, ನಾನು ತಿಪ್ಟೂರಿಂದ ಸೇವೆಯನ್ನು ಮುಗಿಸ್ಕೊಂಡು ಹೋಗುವಾಗ ಒಂದು ಸಾರಿ ಬಸ್ಸಲ್ಲಿ ಭಾಳ ಹತ್ಬಿಟ್ಟೆ ನಾನು. ಯಾಕೆಂದರೆ ಸಭೆಯಲ್ಲಿ ಇರುವಂಥವ್ರು, ತಿಪ್ಟೂರಿನಲ್ಲಿದ್ದಾಗ ಸಭೆಯಲ್ಲಿರುವಂಥವ್ರು ಯಾವ ಥರ ಮಾತನಾಡ್ತಾ ಇದ್ರು ಅಂದರೆ, ದುಡ್ಡಿಗಾಗಿ ಸೇವೆ ಮಾಡುವಂಥವ್ರು ಇದ್ದಾರೆ ಅಂತ ಸಭೆಯ ವಿಶ್ವಾಸಿಗಳಿಗೆ ಹೇಳ್ಕೊಟ್ಟು ಕಾಣಿಕೆಗಳನ್ನ ಕೊಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ವಿಶ್ವಾಸಿಗಳನ್ನ ಗುಂಪು ಕೂಡಿಸಿ ನಮ್ಮನ್ನು ಬಲಹೀನಪಡಿಸ್ತಾ ಇದ್ರು. ಆಗ ಒಂದು ದಿನ ನಾನು ತಿರುಗಿ ವಾಪಸ್ ಸುಮಾರು 10:30 ಇರ್ಬೋದು ರಾತ್ರಿಯಲ್ಲಿ ವಾಪಸ್ ತುಮಕೂರಿಗೆ ಪ್ರಯಾಣ ಮಾಡುವಾಗ ದೇವ್ರ ಹತ್ರ ನಾನು ಕೇಳಿದೆ, ಸ್ವಾಮಿ, ನಿನ್ನ ಸೇವೆಗೆ ಬಂದಿದ್ದು ನಾನು ತಪ್ಪಾಗೋಯ್ತಾ? ವೇಳೆ ನಾನು ಇದ್ದ ಜಾಗದಲ್ಲಿ ಇದ್ಕೊಳ್ಬೇಕಾದ್ರೆ ಸೇವೆ ಮಾಡ್ಬೋದಾಗಿತ್ತಲ್ವ ಅಂತ ನಾನು ದೇವ್ರ ಹತ್ರ ಕೇಳಿದ್ದು ಸತ್ಯ. ದೇವ್ರನ್ನ ನಾನು ಕೇಳಿದೆ, ಯಾಕಪ್ಪ ನನಗೆ ಇಷ್ಟೊಂದು, ನಾನು ನಿನ್ನ ಸೇವೆ ಮಾಡಬೇಕು ಅಂತ ಆಸಕ್ತಿಯಿಂದ ಬಂದರೆ ಯಾಕಪ್ಪ ಈ ಜನ ಹಿಂಗೆ ಮಾತಾಡ್ತಾರೆ? ದೇವರು ಆವಾಗ ನನ್ನ ಹತ್ರ ಮಾತನಾಡಿದಂಥ ಒಂದೇ ಒಂದು ಪದ ಏನು ಅಂದರೆ, ಯಾವ ಕಲ್ಲಿಗೆ ಹೆಚ್ಚು ಹೊಡೆತ ಬೀಳುತ್ತೋ,
ಯಾವ ಕಲ್ಲಿಗೆ ಹೆಚ್ಚು ಹೊಡೆತ ಬೀಳುತ್ತೋ ಅದು ಸುಂದರವಾದಂಥ ಮೂರ್ತಿ ಆಗ್ತದೆ. ಆಮೇಲೆ ಮತ್ತೆ ನನ್ನ ಹತ್ರ ಮಾತಾಡಿದರು, ಯಾವ ಹಣ್ಣು ಚೆನ್ನಾಗಿರ್ತದೋ ಆ ಹಣ್ಣಿಗೆ ಕಲ್ಲುಗಳು ಬಿದ್ದೇ ಬೀಳ್ತದೆ. ನಿನ್ನನ್ನು ನೋಡಿ ಹೀಯಾಳಿಸಿದ್ರು, ನಿನ್ನನ್ನು ನೋಡಿ ಹಂಚಿದ್ರು ನೀನು ಭಯಪಡಬೇಡ. ನಿನ್ನ ಸೇವೆ ಕರೆದಿದ್ದು ಅವರಲ್ಲ, ನಾನು. ಅವ್ರು ನಿನಗೆ ಕಾಣಿಕೆ ಕೊಡಲಿಲ್ಲ ಅಂದ್ರೂ ಕೊಡೋ ನಾನು. ಅವ್ರ ಕಾಣಿಕೆ ನೋಡಿ ಅಲ್ಲ ನೀನು ಬದುಕ್ತಾ ಇರೋದು. ಯಾಕೆಂದರೆ ನನ್ನ ಹತ್ರ ಬರೋಕ್ಕೆ ಅವತ್ತು ಬರೀ 62 ರೂಪಾಯಿ ಚಾರ್ಜ್ ಇತ್ತು ಅಷ್ಟೆ, ಬೇರೆ ದುಡ್ಡು ಇರಲಿಲ್ಲ ನನ್ನ ಹತ್ರ. ತುಮಕೂರಿನಿಂದ ಬಂದಂಥ ಕಾಣಿಕೆನ ತೊಗೊಂಡೋಗಿ ಅಲ್ಲಿ ಬಾಡಿಗೆ ಕಟ್ಟಿ ಅಲ್ಲಿ ಕೊಟ್ಟ ಮೇಲೆ ಉಳಿದಂಥ 62 ರೂಪಾಯಿ ಇತ್ತು. ಯಾವ ಕಾಣಿಕೆನೂ ಅಲ್ಲಿ ನನಗೆ ಕೊಡಲಿಲ್ಲ ಅವತ್ತು. ವಾಪಸ್ ಬರುವಾಗ ನನಗೆ ಅವಾಗ ಅನಿಸ್ಬಿಡ್ತು, ದೇವರೇ ಏನಪ್ಪ ಹಿಂಗೆ ಮಾಡ್ತಾರೆ ಇವರು. ಅವಾಗ ಹಾಗೆ ಕೊಟ್ಟು ನಾನು ವಾಪಸ್ ಬಂದೆ. 60 ರೂಪಾಯಿ ಬಸ್ ಚಾರ್ಜ್ ಅನಿಸುತ್ತೆ. ಅವಾಗ ಕೊಟ್ಟು ನನಗೆ ಬಂದು ಅಲ್ಲಾಸಿ ನಡ್ಕೊಂಡು ಮನೆಗೆ ಹೋದಾಗ ನನಗೆ ಅವತ್ತು ಅನ್ನಿಸ್ತು, ಈಗ ನೀವು ಕೇಳಿದ್ರಲ್ಲ ಒಂದು ಪಾಯಿಂಟ್, ಯಾವತ್ತಾದರೂ ದೇವ್ರನ್ನ ಪ್ರಶ್ನೆ ಮಾಡಿದ್ರೆ ಸೇವೆ ವಿಷಯದಲ್ಲಿ, ಅವತ್ತು ನಾನು ಪ್ರಶ್ನೆ ಮಾಡಿದೆ, ದೇವರೇ ಯಾಕಪ್ಪ ಹಿಂಗೆ, ನಿನ್ನನ್ನು ಪ್ರೀತಿಸಿ ನಾನು ಬಂದಿದ್ದು ತಪ್ಪಾಗೋಯ್ತಾ ಅಂತ ನಾನು ದೇವ್ರ ಹತ್ರ ಕೇಳಿದ್ದು ಸತ್ಯನೇ. ದೇವರ ವಾಕ್ಯ ಕೂಡ ಹೇಳ್ತದೆ, ದೇವರು ತನ್ನನ್ನು ಪ್ರೀತಿಸೋರನ್ನೇ ಶಿಕ್ಷೆಗೆ ಒಳಪಡಿಸ್ತಾನೆ. ಯಾಕಂದರೆ ಒಂದು ವೇಳೆ ಶಿಕ್ಷಣ ನಮಗಿಲ್ಲದಿದ್ದರೆ ನಾವು ದೇವ್ರ ವಾಕ್ಯನ ಆಧಾರಕ್ಕೆ ಹುಟ್ಟಿದವರು ಅಂತ ಹೇಳ್ತಾರೆ. ಆದರೆ ಯಾಕಂದರೆ ನಾನು ಶಿಕ್ಷಿಸೋದು, ಯಾಕಂದರೆ ನಾವು ಶಿಕ್ಷಿತರಾಗುವುದಕ್ಕಾಗಿ ನಮ್ಮನ್ನು ಶಿಕ್ಷಿಸ್ತಾನೆ ದೇವರ ವಾಕ್ಯ ಹೇಳ್ತದೆ. ಅಂದರೆ ಒಂದು ವೇಳೆ ಆ ಪರಿಸ್ಥಿತಿಗೆ ನಾವು ಹಾದು ಹೋಗದಿದ್ದರೆ ಇನ್ನೊಬ್ಬರನ್ನು ಬಲಪಡಿಸೋದು ಕಷ್ಟ. ಹೌದು, ಖಂಡಿತವಾಗಿ ಆ ಅನುಭವದಲ್ಲಿ ಇವತ್ತು ನೀವು ಮಾತಾಡ್ತಿದ್ದೀರಿ. ಇದನ್ನು ಕೇಳುವಂಥ ಅನೇಕ ಜನರಿಗೆ ಇದು ಬಲಪಡಿಸೋದಾಗಿರ್ತದೆ. പക്ഷേ ನಿಮ್ಮ ಮುಂದಿನ ಸೇವೆಯ ಗುರಿ ಏನು, ದರ್ಶನ ಏನು? ನನಗೆ ಪ್ರಾಮುಖ್ಯವಾಗಿ ದೇವರು ಹೇಳಿರುವಂಥದ್ದೇನು ಅಂದರೆ, ಅನೇಕರು ಆಶ್ರಯಹೀನರಾಗಿದ್ದಾರೆ. ಅಂದರೆ ಯಾರು ಅವರು? ಆಶ್ರಯಹೀನರು ಅಂತಂದರೆ ದಿಕ್ಕು ದೆಸೆ ಇಲ್ಲದವರು. ಅವರನ್ನು ನಾನು ಮೊದಲು ಪರಾಮರ್ಶಬೇಕು. ಅದೇ ನನಗೆ ದೇವರು ಕೊಟ್ಟಂಥ ಮೊದಲು. ಅಂದರೆ ಅದು ಯಾವ ಹಂತದಲ್ಲಿ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಇದ್ದವರು? ಯಾವ ಹಂತದಲ್ಲಿ ಅಂದರೆ ಪರಿಪೂರ್ಣವಾಗಿ ತಂದೆ ತಾಯಿಗಳಿಂದ, ಬಂಧು ಮಿತ್ರರಿಂದ, ತನ್ನ ಸಮಾಜದಿಂದ ಧಿಕ್ಕರಿಸಲ್ಪಟ್ಟಂಥವ್ರನ್ನ ನಾನು ಹುಡುಕಬೇಕು. ನನಗೆ ದೇವರು ಹೇಳಿದ್ದು ಅದನ್ನೇ ಮೊದಲನೇದಾಗಿ. ಸೇವೆ ಒಂದು ಭಾಗ, ನಿನ್ನ ದರ್ಶನ ಇದಾಗಿರಬೇಕು ಅಂತ. ಸೇವೆನ ನಾನು ನಡೆಸ್ತೇನೆ, ಆತ್ಮಗಳನ್ನ ನಾನು ತರ್ತೇನೆ, ಬಟ್ ನಿನಗೆ ಅಂತ ಒಂದು ದರ್ಶನ ಇರಲಿ ಅಂತ ಹೇಳಿ ದೇವ್ರು ನನ್ನ ಹತ್ರ ಮಾತನಾಡಿದ್ದು ಮೊದಲನೇದಾಗದು. ಸೊ ಐ ವಾಂಟ್ ಟು ಹೆಲ್ಪ್ ದೋಸ್ ಹೂ ಲಾಸ್ಟ್. ಯಾರು ಕಳೆದೋಗಿದ್ದಾರೋ. ಅಂದರೆ ಇದು ನೀವು ಹೇಳುವಂಥದ್ದು ಮಕ್ಕಳ ವಿಷಯದಲ್ಲಿ ಯಾರಾದರೂ ಯಾರೆಲ್ಲ ಅಗಲುವಿಕೆಯನ್ನು ಹೊಂದಿದ್ದಾರೋ, ಯಾರೆಲ್ಲ ತಿರಸ್ಕರಿಸಲ್ಪಟ್ಟಿದ್ದಾರೋ, ದಿಕ್ಕು ದೆಸೆ ಇಲ್ಲದವರಾಗಿ ಅಲೆಮಾರಿಗಳಾಗಿದ್ದಾರೋ. ಅಂದರೆ ಒಂದು ರಸ್ತೆಯಲ್ಲಿ ಇರುವಂಥ ಯಾರು ಅಂದರೆ ದಿಕ್ಕು ದೆಸೆ ಇಲ್ಲದೆ ಅಲೆದಾಡುವಂಥ ಜನರು. ಹೌದು, ಅದು ಯಾರಾಗಲಿ. ಹೌದು, ಅದು ನನಗೆ ದೇವ್ರು ಕೊಟ್ಟಿರುವಂಥ ಒಂದು ದರ್ಶನ ಪ್ರಾಮುಖ್ಯ. ಬಟ್ ನನ್ನ ಸೇವೆ ಅನ್ನುವಂಥದ್ದು ಅದು ಕರ್ತನು ನನಗೆ ಕೊಟ್ಟಂಥ ಒಂದು ಭಾಗ. ನನ್ನ ದರ್ಶನ ಈ ರೀತಿಯಾಗಿರುವಂಥವ್ರನ್ನ ನಾನು ಸ್ಪಂದಿಸಬೇಕು ಅನ್ನೋ ಆ ದರ್ಶನದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅಂದರೆ ಆ ದರ್ಶನ ನಿಮಗೆ ಕೊಟ್ಟಿದ್ದ ದೇವರು, ಅದರಲ್ಲಿ ಮುಂದುವರಿಸ್ತಾ ಇದೆ. ಬೇರೆ ಏನಾದರೂ ಸೇವೆ ಇದ್ದಾನೆ ಫಸ್ಟ್? ಅಂದರೆ ನಿಮ್ಮ ಮೂಲಕ ಕರ್ತನ ಸೇವೆಯ ವಿಸ್ತರಿಸೋದಕ್ಕಾಗಿ ಸಭೆಗಳನ್ನು ಸ್ಥಾಪನೆ ಮಾಡೋದು ಯಾವುದಾದ್ರೂ ಯೋಚನೆ ಇದ್ದಾನೆ? ಈಗ ಕರ್ತನು ನನ್ನನ್ನು ಕರೆದಾಗಲೇ ನನಗೆ ಕೊಟ್ಟಂಥ ಒಂದು ಕರೆ, ನೀನನ್ನು ನಾನು ಅಪೊಸ್ತಲನಾಗಿ ಉಪಯೋಗಿಸ್ತೇನೆ ಅಂತ. ಅನೇಕ ಬಲಹೀನವಾದವ್ರನ್ನ ನೀನು ಬಲಪಡಿಸ್ತೀಯ, ಅನೇಕ ಕುಂದಿ ಹೋದವ್ರನ್ನ ನೀನು ಕಟ್ತೀಯ, ನಿನ್ನನ್ನು ನೆಹೆಮಿಯನಾಗಿ ನಾನು ಉಪಯೋಗಿಸ್ತೇನೆ ಅಂತಲೇ ದೇವ್ರು ನನಗೆ ಮೊದಲನೇದಾಗಿ ಮಾತನಾಡಿದ್ದು. ಜನ ಯಾರೇನು ಹೇಳ್ತಾರೋ ಅದು ಸೆಕೆಂಡ್ರಿ, ಬಟ್ ನನ್ನ ಕರ್ತನ ಏನು ಹೇಳಿದಾನೋ ಅದನ್ನ ನಿಮ್ಗೆ ಮುಖ್ಯ. ಸೊ ಅದನ್ನು ನಾನು ಎಲ್ಲ ಕಡೆನೂ ಮಾಡ್ತೇನೆ. ಅದು ಇಂಥ ಭಾಗ ಅಂತಲ್ಲ, ದೇವ್ರು ನನ್ನನ್ನು ಇಂಥ ಸ್ಥಳಕ್ಕೆ ಅಂತಲ್ಲ, ದೇವ್ರು ನನ್ನನ್ನು ಕರೆದಿರುವಂಥದ್ದು ಅಪೊಸ್ತಲನಾಗಿ ಅಂದಮೇಲೆ ಎಲ್ಲ ಕಡೆಗೂ ನಾನು ಹೋಗಲೇಬೇಕು. ದೇವ್ರು ನನ್ನನ್ನು ಎಲ್ಲೆಲ್ಲ ಕಳಿಸ್ತಾರೋ ಅಲ್ಲೆಲ್ಲ ನಾನು ಹೋಗ್ತೇನೆ, ಎಲ್ಲೆಲ್ಲ ಹೇಳ್ತಾರೋ ಅಲ್ಲೆಲ್ಲ ನಾನು ಕಟ್ಟುವಿಕೆಯ ಬಗ್ಗೆ ಮಾತನಾಡ್ತೇನೆ. ನನ್ನ ಒಂದು ಪ್ರಾಮುಖ್ಯವಾದಂಥ ಒಂದು ಗುರಿ, ದೇವ್ರು ಕೊಟ್ಟಂಥ ಕರೆ, ಒಂದು ಅಪೊಸ್ತಲನಾಗಿ ನೀನು ನಿಂತ್ಕೋಬೇಕು ಅಂತ. ಸೊ ಅದರಲ್ಲಿ ನಾನು ನೆಲೆಗೊಂಡು ಅನೇಕ ಕುಂದಿ ಹೋದಂಥ ಸೇವಕರನ್ನ ನಾನು ಬಲಪಡಿಸ್ಬೇಕು ಅನ್ನೋದೇ ನನ್ನ ಒಂದು ಗುರಿ. ಫಸ್ಟ್ ಈಗ ತುಮಕೂರಿನಲ್ಲಿ ನೀವು ಸೇವೆ ಮಾಡ್ತಿದ್ದೀರಿ, ಬೇರೆ ಯಾವ ರಾಜ್ಯಗಳಿಗೆ ಹೋಗಿ ಸೇವೆ ನೀವು ಮಾಡಿದ್ದೀರಿ? ತುಮಕೂರಿಂದ ಕರ್ನಾಟಕ ಬಿಟ್ಟು. ನಾನು ಮೊದಲನೇದಾಗಿ ಸೇವೆ ಮಾಡಿದ್ದು ಪನಗುಡಿ ಎಂಬುದಾಗಿ ಒಂದು ಕ್ಷೇತ್ರದಲ್ಲಿ. ಅಲ್ಲಿ ನಾನು ಎಲ್ಲಿ, ಯಾವುದು? ಪನಗುಡಿ, ತಮಿಳ್ನಾಡು. ಹಾಂ, ಪನಗುಡಿಯಲ್ಲಿ ನಾನು ಸೇವೆ ಮಾಡಿದೆ. ಅಲ್ಲಿ ಶಂಕರನ್ ಕೋವಿಲ್ ಅಂತೇಳಿ ಪರಿಪೂರ್ಣವಾಗಿ ಅನ್ಯ ಇರುವಂಥ ಸ್ಥಳ, ಅಲ್ಲಿ ಹೋಗಿ ನಾನು ಸೇವೆ ಮಾಡಿದೆ. ಅದಾದಮೇಲೆ ಕೇರಳದಲ್ಲಿ ಕರ್ತನಾಮದ ಮಹಿಮೆಗಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮನ್ನು ಹೆಚ್ಚಿಸ್ಕೊಳ್ತಾ ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರು ಇಂಥ ಸ್ಥಳಗಳಲ್ಲೆಲ್ಲ ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ಈಗಲೂ ಕೂಡ ಕರ್ತನ ನಮ್ಮನ್ನು ನಡೆಸ್ತಾರೆ. ತಮಿಳ್ನಾಡು,
ಕೇರಳ, ಕರ್ನಾಟಕ. ಬೇರೆ ಯಾವ ಪ್ರಾಂತ್ಯಕ್ಕೆ ಹೋಗಿ ಸೇವೆ ಮಾಡಿಲ್ಲ? ಬೇರೆ ಎಲ್ಲೂ ಹೋಗಿಲ್ಲ. ಫಸ್ಟ್ ಈ ಕರ್ತನ ಸೇವೆ ನಿಮಿತ್ತವಾಗಿ ನೀವು ವಿದೇಶಗಳಿಗೆ ಏನಾದರೂ ಹೋಗಿದ್ದೀರಾ ಅಥವಾ ಹೋಗುವಂತೆ? ಮುಂದೆ ನಡೆಸ್ತಾರೆ, ಮುಂದೆ ದೇವ್ರು ಕಳಿಸ್ತಾರೆ. ಮುಂದೆ ವಾಗ್ದಾನ ಇದೆ, ದೇವ್ರ ಮುಂದೆ ಕಳಿಸ್ತಾರೆ. ಓಕೆ, ದೇವರ ಆಶೀರ್ವಾದ. ಪಾಸ್ಟೇ, ನೀವು ಸೇವೆಯಲ್ಲಿ ಇಷ್ಟು ಸಮಯ ಹಾದು ಹೋಗ್ತಾ ಬಂದಿದ್ದೀರಿ. ಸುಮಾರು 2007ರಿಂದ ನಿಮ್ಮ ಸೇವೆ ಪ್ರಾರಂಭ ಆಗಿದೆ. 2013ರಲ್ಲಿ ಪರಿಪೂರ್ಣದ ಸೇವೆಗೆ ನೀವು ಒಪ್ಪಿಸಿಕೊಟ್ಟಿದ್ದೀರಿ. ಈಗ 2017ಕ್ಕೆ ನೀವು ಬಂದಿದ್ದೀರಿ. ಈ ನಿಮ್ಮ ಸೇವಾವಧಿಯ ಪ್ರಯಾಣ ಹೇಗೆ ನಿಮಗೆ ಅನ್ನಿಸ್ತು? ಸಂತೃಪ್ತಿ ಇದೆ. ಎಸ್, ಏಕೆಂದರೆ ಬೇರೆ ಏನು ಮಾಡಿದ್ರೂ ಕೂಡ ಇದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ. ಎಂಥ ಪೋಸ್ಟಿಂಗ್ ಇರ್ಬೋದು, ಎಂಥ ಸ್ಥಾನಮಾನಗಳು ಬರ್ಬೋದು, ಬಟ್ ಅವ್ರ ಕೆಲಸ ಮಾಡೋದು, ಅದರ ಮಾನ್ಯತೆ ಬೇರೆ ಯಾವುದರಲ್ಲೂ ಇಲ್ಲ. ಆದರೆ ಅವ್ರ ಕೆಲಸ ಮಾಡೋರಿಗೆ ಸಿಗುವಂಥ ಒಡೆತನೂ ಬೇರೆ ಯಾರಿಗೂ ಸಿಗಲ್ಲ. ಅವ್ರ ಕೆಲಸ ಮಾಡೋರಿಗೆ ಸಿಗುವಂಥ ಚುಚ್ಚ ಮಾತುಗಳು ಕೂಡ ಯಾರಿಗೂ ಸಿಗಲ್ಲ. ಬಟ್ ನನಗೆ ಇಲ್ಲಿವರೆಗೂ ನನಗೆ ಅನಿಸಿರುವಂಥ ವೈಯಕ್ತಿಕವಾದಂಥ ಒಂದು ಪ್ರೋತ್ಸಾಹ ಏನು ಅಂದರೆ ತೃಪ್ತಿ. ಏನಂದರೆ ಕೆಲವು ಸಾರಿ ಅಂದರೆ ದಾಹ ಬತ್ತಿ ಹೋಗಿಲ್ಲ, ಇನ್ನೂ ಮಾಡಬೇಕು ಅನ್ನೋದಿದೆ. ಬಟ್ ಆದರೆ ಮಾಡ್ತಿರುವಂಥದ್ರಲ್ಲಿ ನಾನು ತೃಪ್ತನಾಗಿದ್ದೆ. ಇಷ್ಟು ತನಕ ಮಾಡಿದಲ್ಲಿ ತೃಪ್ತರಾಗಿದ್ದೆ. ಯಾಕೆಂದರೆ ಆತನ ಪ್ರತಿಫಲ ಕೊಡೋದು ನಾನು ಅನುಭವಿಸ್ತಾ ಇದ್ದೆ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಪ್ರತಿಫಲ ದೇವ್ರು ಕೊಟ್ಟಿದ್ದಾರೆ. ಹೊಸ ಇಷ್ಟು ಸಮಯ ಈ ಆಶ್ಚರ್ಯ ಟಿ ವಿಯಲ್ಲಿ ಬಂದು ಈ ಸುವಾರ್ತಿಕ ಎಂಬ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿಮ್ಮ ಸೇವಾ ಅನುಭವವನ್ನು ಹಂಚಿದ್ದೀರಿ. ಖಂಡಿತವಾಗಿ ನಿಮ್ಮ ಎಲ್ಲ ಆಸೆಗಳನ್ನು ದೇವರು ಪೂರೈಸಲಿ. ಇನ್ನೂ ಕೂಡ ಶಕ್ತವಾದ ರೀತಿಯಲ್ಲಿ ದೇವರ ಸೇವೆ ನಿಮಗೆ ಉಪಯೋಗಿಸಲಿ. ದೇಶದ ಪ್ರತಿಯೊಂದು ರಾಜ್ಯಗಳಿಗೆ ಹೋಗಿ ದೇವರ ವಾಕ್ಯ ಹೇಳ್ತದೆ, ಲೋಕದ ಕಟ್ಟೆಗಳಿಗೆ ಹೋಗಿ ಸುವಾರ್ತೆ ಸಾರಿರಿ. ನಂಬುವವರಿಗೆ ತಂದೆ ಮಗ ಪವಿತ್ರ ನಮ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿ ನಾನು ನಿಮಗೆ ಕಲಿಸ್ತಿದ್ದ ಅವರಿಗೆ ಕಲಿಸಿಕೊಡಿ. ಖಂಡಿತವಾಗಿ ಈ ಸೇವೆ ಖಾಲಿ ಕರ್ನಾಟಕದಲ್ಲಿ, ಆಂಧ್ರ, ಕೇರಳದಲ್ಲಿ ಮಾತ್ರ ಅಲ್ಲ, ಇದು ಲೋಕದ ಕಟ್ಟಕಡೆಗೆ ನೀವು ಹೋಗಬೇಕು, ದೇವರ ಸೇವೆ ಮಾಡಬೇಕು. ಯಾಕಂದರೆ ದೇವರ ಚಿತ್ತವಾಗಿದೆ, ನಮ್ಮ ಚಿತ್ತ ಅಲ್ಲ. ಹೌದು, ದೇವರ ವಾಕ್ಯ ಕಟ್ಟಕಡೆಗೆ ಹೋಗಿ ಸುವಾರ್ತೆ, ಲೋಕದ ಕಟ್ಟಕಡೆಗೆ ಹೋಗಿ ಸುವಾರ್ತೆ ಸಾರಬೇಕಾದದ್ದು. ಅದು ಖಂಡಿತವಾಗಿ ಅದನ್ನು ನಿಮ್ಮನ್ನು ನಡೆಸುವಾಗಿದೆ. ನಮ್ಮ ಮಧ್ಯದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮ ಅಮೂಲ್ಯ ಸಮಯವನ್ನು ಇದಕ್ಕಾಗಿ ನೀವು ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಭೆಯನ್ನು ಆಶೀರ್ವಾದ ಮಾಡಲಿ ಅಂತ ನಮ್ಮ ಪ್ರಾರ್ಥನೆಯಾಗಿದೆ. ದೇವರು ಇನ್ನೂ ಕೂಡ ಅಭಿಷೇಕದಿಂದ ತುಂಬಿಸಿ ನಿಮ್ಮನ್ನು ನಡೆಸಲಿ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯ ಆಶ್ಚರ್ಯ ಟಿ ವೀಕ್ಷಕರೇ, ಇವತ್ತು ನಮ್ಮ ಮಧ್ಯದಲ್ಲಿ ತುಮಕೂರಿನಿಂದ ಈ ಆಶ್ಚರ್ಯ ಟಿವಿಗೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಸುವಾರ್ತಿಕ ಎಂಬ ಕಾರ್ಯಕ್ರಮವನ್ನು ನೀಡಿದಂಥ ಪಾಸ್ಟರ್ ಜೋಯಲ್ ಜೀವ್ ಪ್ರಸಾದ್ ಅವರ ಖಂಡಿತವಾಗಿ ಅವರ ಸುವಾರ್ತಿಕದಲ್ಲಿ ಅವರ ಸಾಕ್ಷಿಯನ್ನು ಕೇಳಿದ್ದೀರಿ. ನೀವು ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ನೀವು ಈ ಕಾರ್ಯಕ್ರಮ ವೀಕ್ಷಿಸಿದಕ್ಕಾಗಿ ನಿಮಗೆ ಕೂಡ ನಾನು ವಂದನೆ ಹೇಳ್ತಾ ಇದ್ದೇನೆ. ತಿರುಗಿ ಇನ್ನೊಬ್ಬ ಸೇವಕರು ಸುವಾರ್ತಿಕ ಕಾರ್ಯಕ್ರಮ ಬರೋ ತನಕ ಈ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸ್ತಾರೆ. ವಂದನೆಗಳು.